ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಆತ್ಮೀಯ ಭಕ್ತ ಬಾಂಧವರೇ, ಇವತ್ತಿನ ದಿವಸ ಶ್ರದ್ಧೆ ಕುರಿತಾಗಿ ಸ್ವಲ್ಪ ಚಿಂತನೆ ನಡೆಸೋಣ. ಶ್ರದ್ಧೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇರುವಾಗ ಅನೇಕ ರೀತಿಯ ತೊಂದರೆ, ಕಷ್ಟ ಇದನ್ನೆಲ್ಲ ಅನುಭವಿಸಬೇಕಾಗುತ್ತೆ. ಅನೇಕ ಸಂದೇಹಗಳು, ವಿಪರ್ಯಗಳು ನಮ್ಮನ್ನು ಎದುರಾಗುತ್ತವೆ. ಅವನ್ನೆಲ್ಲ ನಾವು ಎದುರಿಸಬೇಕು. ಇವುಗಳ ನಡುವೆ ಈ ಅಂಧಕಾರದಲ್ಲಿ ನಾವು ಮುಂದುವರಿಬೇಕು ಅಂತಂದ್ಬಿಟ್ರೆ ನಮಗೆ ಈ ಶ್ರದ್ಧೆ ಅಂತಕ್ಕಂಥದ್ದು ಒಂದು ಊರುಗೋಲಿನಂತೆ ಕೆಲಸ ಮಾಡುತ್ತೆ. ಅದಿಲ್ಲದೇ ನಾವು ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ. ನಾವು ಕತ್ತಲೆಯಲ್ಲಿ ತಡಕಾಡ್ಕೊಂಡು ಹೋಗ್ತಾ ಇರೋ ಹಾಗೆ ಆಧ್ಯಾತ್ಮಿಕ ಜೀವನ ಪ್ರಾರಂಭದಲ್ಲಿ ಅಂತಂದ್ಬಿಟ್ರೆ ಕತ್ತಲೆಯಲ್ಲಿ ತಡಕಾಡ್ಕೊಂಡು ಮುಂದೆ ಹೋಗುವ ಹಾಗೆ. ಆವಾಗ ನಮಗೆ ಅಂಥ ಕತ್ತಲೆಯ ಸನ್ನಿವೇಶದಲ್ಲಿ ನಮಗೆ ಈ ಶ್ರದ್ಧೆ ಅಂತಕ್ಕಂಥದ್ದು ನಮಗೆ ತುಂಬ ಆಶ್ರಯವನ್ನು ನೀಡುತ್ತೆ, ಊರುಗೋಲಿನಂತೆ ನಮಗೆ ಸಹಾಯವನ್ನು ಮಾಡುತ್ತೆ. ಅದಕ್ಕೋಸ್ಕರವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಶ್ರದ್ಧೆಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಮತ್ತು ಮಹಾತ್ಮರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಶ್ರದ್ಧೆ ಸಣ್ಣ ದೀಪದಂತೂ ಉರಿತಾ ಇರಬಾರದಂತೆ, ಅದು ಅಗ್ನಿಯಂತೆ ಜ್ವಲಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಈಗ ಸಣ್ಣ ದೀಪ ಏನಾಗುತ್ತೆ ಅಂತಂದ್ಬಿಟ್ರೆ ಸ್ವಲ್ಪ ಗಾಳಿ ಬಂದ್ರೂ ಕೂಡ ಆರಿ ಹೋಗ್ಬಿಡುತ್ತೆ. ಆದರೆ ಈ ಬೆಂಕಿ ಇರುತ್ತಲ್ಲ, ಅದು ಇನ್ನೂ ಕೂಡ ಜೋರಾಗಿ ಉರಿಯುತ್ತೆ. ಗಾಳಿ ಬಂದರೆ, ಬಿರುಗಾಳಿ ಬಂದರೆ ಇನ್ನೂ ಜೋರಾಗಿ ಉರಿಯುತ್ತೆ. ಹಾಗೆಯೇ ಏನಾಗುತ್ತೆ, ಶ್ರದ್ಧೆ ಸ್ವಲ್ಪನೇ ಇದ್ದರೆ ಏನಾಗುತ್ತೆ ಅಂದರೆ ಸಣ್ಣ ಕಷ್ಟದ ಗಾಳಿ ಬೀಸಿದರೂ ಕೂಡ ಆರಿ ಹೋಗ್ಬಿಡುತ್ತೆ. ಆದರೆ ಅದು ಬೆಂಕಿಯಂತೆ ಜೋರಾಗಿ ಉರಿತಾ ಇದ್ದರೆ ಎಷ್ಟೇ ಕಷ್ಟ ಪರಂಪರೆಗಳ ಒಂದು ಬಿರುಗಾಳಿ ಬೀಸಿದರೂ ಕೂಡ ಅವಾಗೇನಾಗುತ್ತೆ, ಅದು ಜೋರಾಗಿ ಉರಿಯೋಕ್ಕೆ ಶುರುವಾಗುತ್ತೆ, ಇನ್ನೂ ಜೋರಾಗಿ ಉರಿಯುತ್ತೆ. ಹಾಗೆ ಈ ಶ್ರದ್ಧೆ ಅಂತಕ್ಕಂಥದ್ದು ನಮ್ಮಲ್ಲಿ ಜ್ವಲಂತವಾಗಿರಬೇಕು, ತುಂಬ ಬಲಿಷ್ಠವಾಗಿರಬೇಕು, ದೃಢವಾಗಿರಬೇಕು ಅಂತಂದ್ಬಿಟ್ಟು ಮಹಾತ್ಮರು ಹೇಳ್ತಾರೆ. ಈಗ ಮೊದಲು ಈ ಶ್ರದ್ಧೆಯ ಬಗ್ಗೆ ಕೆಲವು ನಿರ್ವಚನಗಳಿವೆ, ಅದನ್ನು ನಾವು ಪರಿಶೀಲಿಸೋಣ. ಶಂಕರಾಚಾರ್ಯರು ಒಂದು ಕಡೆ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಶ್ರದ್ಧೆ ಅಂತಂದರೆ ಏನು ಅಂತಂದರೆ ಆಸ್ತಿಕ್ಯ ಬುದ್ಧಿ ಅಂತ ಹೇಳ್ತಾರೆ. ಆಸ್ತಿಕ್ಯ ಬುದ್ಧಿ ಅಂತಂದರೆ ಏನು? ಒಂದು ಸಕಾರಾತ್ಮಕ ಮನೋಭಾವ. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದ್ಬಿಟ್ರೆ ಪಾಸಿಟಿವ್ ಆ್ಯಟಿಟ್ಯೂಡ್. ಎಲ್ಲದರಲ್ಲೂ ಕೂಡ ಒಂದು ಒಳಿತನ ಕಾಣತಕ್ಕಂಥದ್ದು, ದೋಷವನ್ನು ನೋಡದೇ ಇರತಕ್ಕಂಥದ್ದು, ಸಂದೇಹ ಪಡದೇ ಇರತಕ್ಕಂಥದ್ದು, ಯಾವುದೇ ರೀತಿಯ ಸಂದೇಹವನ್ನು ಪಡದೇ ಇರತಕ್ಕಂಥದ್ದು, ಸಂಶಯ ಬುದ್ಧಿ ಇಲ್ಲದೆ ಇರತಕ್ಕಂಥದ್ದು. ಇದು ಪಾಸಿಟಿವ್ ಆ್ಯಟಿಟ್ಯೂಡ್, ಇದು ಆಸ್ತಿಕ್ಯ ಮನೋಭಾವ. ನಾವು ಯಾವಾಗಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಗುಣಗಾಡ್ತಾ ಇದ್ದರೆ, ಎಲ್ಲದಕ್ಕೂ ಕೂಡ ಸಂದೇಹ ಪಡ್ತಾ ಇದ್ದರೆ, ಎಲ್ಲವನ್ನೂ ದೂಷಿಸ್ತಾ ಇದ್ದರೆ, ನಾವು ಮಾಡ್ತಕ್ಕಂಥ ಕೆಲಸ ಆಗಲಿ, ನಾವಿರ್ತಕ್ಕಂಥ ಸನ್ನಿವೇಶ ಆಗಲಿ, ನಾವು ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳಾಗಲಿ, ಅವ್ರನ್ನ ಯಾವಾಗಲೂ ದೂಷಿಸ್ತಾ ಇರ್ತಕ್ಕಂಥದ್ದು, ಅವ್ರ ವಿಷಯದಲ್ಲಿ ದೋಷವನ್ನೇ ನೋಡ್ತಾ ಇರ್ತಕ್ಕಂಥದ್ದು, ಯಾವುದನ್ನು ಕೂಡ ನಾವು ಸ್ವೀಕರಿಸೋಕೆ ಆಗದೇ ಇರತಕ್ಕಂಥ ಮನಸ್ಥಿತಿ. ಆವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಯಾವುದನ್ನು ಕೂಡ ಸಾಧಿಸೋಕ್ಕಾಗೋದಿಲ್ಲ. ಎಲ್ಲವನ್ನೂ ಕೂಡ ಸ್ವೀಕರಿಸಬೇಕು, ಕೆಲಸವನ್ನು ಕೂಡ ಸ್ವೀಕರಿಸಬೇಕು, ಕಷ್ಟವನ್ನು ಸ್ವೀಕರಿಸಬೇಕು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರು ಯಾವುದೇ ರೀತಿ ಬೇಕಾದರೂ ಇರಲಿ, ಅವ್ರನ್ನು ಕೂಡ ನಾವು ಸ್ವೀಕರಿಸಬೇಕು. ನಮ್ಮನ್ನು ನಾವು ಮಾಡ್ಕೊಬೇಕು. ಆ ರೀತಿಯ ಒಂದು ಮನೋಭಾವ ನಮ್ಮಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ಆಗ ನಾವು ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಏನನ್ನಾದರೂ ಕೂಡ ಸಾಧಿಸೋಕ್ಕಾಗತ್ತೆ. ಆಧ್ಯಾತ್ಮಿಕ ಜೀವನದಲ್ಲಂತೂ ಕೂಡ ಅದು ಅತ್ಯಂತ ಮುಖ್ಯ. ಅದಕ್ಕೋಸ್ಕರವಾಗಿ ಸ್ವಾಮಿ ಯತೀಶ್ವರ ಅಂತ ಹೇಳ್ತಾರೆ, ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಸ್ಪಿರಿಟ್ ಆಫ್ ಅಕ್ಸೆಪ್ಟೆನ್ಸ್ ಇಸ್ ದಿ ಗ್ರೇಟರ್ ಸ್ಯಾಕ್ರಿಫೈಸ್ ದ್ಯಾನ್ ರಿನೌನ್ಸಿಯೇಷನ್ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನು ಕೂಡ ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಅದು ಬೇರೆ ಎಲ್ಲ ತ್ಯಾಗಕ್ಕಿಂತಲೂ ಕೂಡ ಹಿರಿದಾದದ್ದು ಅಂತ ಅಂದ್ಬಿಟ್ಟು. ನಾವೆಲ್ಲವನ್ನೂ ಕೂಡ ತ್ಯಾಗ ಮಾಡ್ಬೋದಂತೆ. ನಾವು ಮನೆ ಮಠ ಎಲ್ಲ ತ್ಯಾಗ ಮಾಡ್ಬೋದು, ಸಂಪತ್ತನ್ನು ತ್ಯಾಗ ಮಾಡ್ಬೋದು, ಕಾಮಕಾಂಚನಗಳನ್ನು ತ್ಯಾಗ ಮಾಡ್ಬೋದು. ಆದರೆ ನಾವು ಸನ್ನಿವೇಶವನ್ನು, ಕೆಲಸವನ್ನು, ನಾವು ಎಲ್ಲಿರ್ತೀವೋ ಅಲ್ಲಿ ಯಾವ ಸನ್ನಿವೇಶ ಇರುತ್ತೆ ಅದನ್ನು ಸ್ವೀಕರಿಸಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹೊಂದಿಕೊಂಡು ನಾವು ಬಾಳ್ತಕ್ಕಂಥ ಒಂದು ಸಾಮರ್ಥ್ಯ ನಮಗಿಲ್ಲದೆ ಬಿಟ್ಟರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಆಸ್ತಿಕ್ಯ ಬುದ್ಧಿ ಅಂತಕ್ಕಂಥದ್ದಿದೆಯಲ್ಲ, ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಡೆಫಿನಿಷನ್. ಈಗ ಇನ್ನೊಂದು ಡೆಫಿನೇಷನ್ ಅನ್ನು ನೋಡೋಣ. ಶಂಕರಾಚಾರ್ಯರು ಹೇಳ್ತಾರೆ, ಶಾಸ್ತ್ರಸ್ಯ
ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣಂ ಸತ್ಯಬುದ್ಧಿ ಅವಧಾರಣಂ ಅಂತ ಹೇಳ್ತಾರೆ. ಅಂದರೆ ಈ ಶಾಸ್ತ್ರ ಮತ್ತು ಗುರುವಾಕ್ಯದಲ್ಲಿ ಶ್ರದ್ಧೆ, ಸತ್ಯಬುದ್ಧಿ ಅವಧಾರಣಂ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಶಾಸ್ತ್ರದಲ್ಲಿ ಏನು ಹೇಳಿದೆ, ಗುರುಗಳು ಏನು ಹೇಳ್ತಾರೆ ಅದು ಸತ್ಯವಾದದ್ದು. ಅದನ್ನು ನಾವು ಅನುಸರಿಸುವ ಮೂಲಕ ನಮಗೆ ಶ್ರೇಯಸ್ಸು ಉಂಟಾಗತ್ತೆ. ಅದನ್ನು ನಾವು ಅನುಸರಿಸಬೇಕು, ಅನುಷ್ಠಾನ ಮಾಡಬೇಕು, ಅದು ಸತ್ಯವಾದದ್ದು. ಆ ರೀತಿ ಅವರ ವಾಕ್ಯದಲ್ಲಿ, ಶಾಸ್ತ್ರವಾಕ್ಯದಲ್ಲಿ ಮತ್ತು ಗುರುವಾಕ್ಯದಲ್ಲಿ ಇರತಕ್ಕಂಥ ಶ್ರದ್ಧೆ ಅದು ಬಹಳ ಮುಖ್ಯ. ಅದು ಸತ್ಯ, ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ, ನನಗೆ ಒಳ್ಳೆಯದಾಗತ್ತೆ ಅದರಿಂದ. ಆ ರೀತಿಯ ಒಂದು ಮನೋಭಾವ, ದೃಢ ಮನೋಭಾವ ಇದೆಯಲ್ಲ, ಅದು ಶ್ರದ್ಧೆ ಅಂತ ಕರೀತಾರೆ. ಅದನ್ನು ಶ್ರದ್ಧೆ. ಇದರಿಂದ ನಮಗೇನಾಗುತ್ತೆ ಅಂತಂದ್ಬಿಟ್ರೆ ಯಯ ವಸ್ತೂಪಲಭ್ಯತೆ ಅಂತ ಹೇಳ್ತಾರೆ. ಇಂಥ ಶ್ರದ್ಧೆಯಿಂದ ನಮಗೆ ಆ ಸತ್ಯ ನಮ್ಮದಾಗತ್ತೆ, ನಾವು ಅದನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಶ್ರದ್ಧೆಯಲ್ಲಿ ಇದ್ಬಿಟ್ರೆ ನಾವು ಸತ್ಯವನ್ನಾಗಲಿ, ಆ ಆತ್ಯಂತಿಕ ಸತ್ಯವನ್ನು ನಾವು ಪಡೆಯುವುದಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಈ ಸತ್ಯ ಬುದ್ಧಿ ಶಾಸ್ತ್ರದಲ್ಲಿ ಮತ್ತು ಗುರುವಾಕ್ಯದಲ್ಲಿ ಅದನ್ನು ಸಂದೇಹ ಪಡ್ತಾ ಇದ್ಬಿಟ್ರೆ ನಾವು ಏನೂ ಸಾಧಿಸೋಕ್ಕಾಗೋದೇ. ಅದಕ್ಕೋಸ್ಕರವಾಗಿ ನಾವು ಅದು ಸತ್ಯ ಬುದ್ಧಿ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಯಾವಾಗ ನಮಗೆ ಶ್ರದ್ಧೆ ಇರುತ್ತೆ ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಸಾಧನೆಯ ವಿಷಯದಲ್ಲಿ ನಮಗೆ ತಾಳ್ಮೆನೂ ಬರುತ್ತೆ, ತಾಳ್ಮೆನೂ ಬಂದ್ಬಿಡುತ್ತೆ. ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ತಕ್ಷಣ ನಮಗೆ ರಿಸಲ್ಟ್ ಸಿಗಬೇಕು ಅಂತ ಆಗೋದಿಲ್ಲ. ತಕ್ಷಣ ಸಿಕ್ಕಿಬಿಡಬೇಕು ನಮಗೆ, ತಕ್ಷಣ ನಮಗೆ ಸಿದ್ಧಿ ಬಂದುಬಿಡಬೇಕು. ತಕ್ಷಣ ನಾವು ಇಷ್ಟು ಸಾಧನೆ ಮಾಡಿದ್ದೀನಿ, ಇಷ್ಟು ಜಪ ಮಾಡಿದ್ದೀನಿ, ಇಷ್ಟು ಧ್ಯಾನ ಮಾಡಿದ್ದೀನಿ, ಇಷ್ಟು ನನಗೆ ಅದರಿಂದ ಫಲಪ್ರಾಪ್ತಿ ಆಗಬೇಕು. ಈ ರೀತಿ ಯೋಚನೆ ಮಾಡಿದರೆ, ಚಿಂತನೆ ಮಾಡಿದರೆ ಆಗೋದಿಲ್ಲ. ನಾವು ಎಷ್ಟೇ ಸಾಧನೆ ಮಾಡೋಕ್ಕಾದರೂ ಕೂಡ, ಎಷ್ಟು ಬೇಕಾದರೂ ಕೂಡ, ಎಷ್ಟು ಹೊತ್ತು ಬೇಕಾದರೂ, ಎಷ್ಟು ಕಾಲ ಬೇಕಾದರೂ, ಎಷ್ಟು ವರ್ಷ ಬೇಕಾದರೂ ಸಾಧನೆ ಮಾಡೋಕೆ ನಾವು ಸಿದ್ಧವಾಗಿರಬೇಕಂತೆ. ಅದಕ್ಕೆ ತಾಳ್ಮೆ ಬೇಕು. ಇನ್ಫಿನಿಟ್ ಪೇಷನ್ಸ್, ಇಂಟೆನ್ಸ್ ಆಸ್ಪಿರೇಷನ್ ಅಂತ ಹೇಳ್ತಾರೆ. ತೀವ್ರವಾಗಿರ್ತಕ್ಕಂಥ ವ್ಯಾಕುಲತೆ ಇರಬೇಕು, ಅದ್ರ ಜೊತೆಗೇನೆ ಅನಂತ ತಾಳ್ಮೆ ಇರಬೇಕು ಅಂತಂದ್ಬಿಟ್ಟು. ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ಹೋಗ್ತಾನಂತೆ. ಶಿಷ್ಯ ಹೋಗ್ಬಿಟ್ಟು ಅವನು ಹೇಳೋಕ್ಕೆ ಶುರು ಮಾಡಿದ್ನಂತೆ, ನಾನು ಎಷ್ಟೋ ವರ್ಷದಿಂದ ನಾನು ಸಾಧನೆ ಮಾಡ್ತಾ ಇದ್ದೀನಿ, ಈ ಥರ ಸಾಧನೆ ಮಾಡ್ತಾ ಇದ್ದೀನಿ, ಅಷ್ಟೊಂದು ಸಾಧನೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಏನು ಮಾಡಿದ್ರು ಕೂಡ ನನಗೇನು ಆಗ್ತಾನೇ ಇಲ್ಲ, ನನಗೇನು ಸಿಗ್ತಾನೇ ಇಲ್ಲ, ಯಾಕೆ ಹೀಗೆ ಅಂತಂದ್ಬಿಟ್ಟು. ಆವಾಗ ಗುರು ಏನು ಮಾಡ್ತಾನೆ ಅಂತಂದ್ಬಿಟ್ರೆ ಒಂದು ಹೂವಿನ ಮೊಗ್ಗನ್ನು ಅವನಿಗೆ ಕೊಡ್ತಾನಂತೆ. ಕೊಟ್ಟುಬಿಟ್ಟು ಹೇಳಿದ್ನಂತೆ, ನೋಡು ಇದನ್ನು ನೀನು ನಿನ್ನ ಕೈನಿಂದ ಇದನ್ನು ಅರಳಿಸು ಅಂತಂದ್ಬಿಟ್ಟು. ಅವನು ಶಿಷ್ಯ ಏನು ಮಾಡ್ತಾನೆ ಅಂತಂದರೆ ಅದನ್ನು ನಿಧಾನವಾಗಿ ಒಂದೊಂದೇ ದಳವನ್ನು ಬಿಡಿಸೋಕೆ ಶುರು ಮಾಡಿದ್ನಂತೆ. ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಕೂಡ, ತಾಳ್ಮೆಯಿಂದ ಮಾಡಿದ್ರೂ ಕೂಡ ಅದನ್ನು ವಿಕೃತಗೊಳಿಸದೆ ಅವನನ್ನು ಅರಳಿಸೋದಕ್ಕಾಗೋದಿಲ್ಲ. ಅದನ್ನು ಆಗಲೇ ಇಲ್ವಂತ ಅವನಿಗೆ. ಆವಾಗ ಗುರು ಹೇಳಿದಂತೆ, ನೋಡು ಇದೇ ಹೂವನ್ನು ದೇವರು ನಿಧಾನವಾಗಿ ತಾಳ್ಮೆಯಿಂದ ಅವನು ಎಷ್ಟು ಸುಂದರವಾಗಿ ಅರಳಿಸಿಬಿಡ್ತಾನೆ ಅಲ್ವಾ. ತಾಳ್ಮೆ ಬೇಕು, ಶ್ರದ್ಧೆ ಬೇಕು ಅಂತಂದ್ಬಿಟ್ಟು ಗುರು ಹೇಳಿದಂತೆ. ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ತಾಳ್ಮೆ, ಶ್ರದ್ಧೆ ಅತ್ಯಂತ ಮುಖ್ಯ. ಸಿದ್ಧಿ ಆಗೇ ಆಗುತ್ತೆ, ನಾನು ಪಡಿತೀನಿ, ಎಷ್ಟೇ ವರ್ಷ ಸಾಧನೆ ಮಾಡೋದಕ್ಕೂ ಕೂಡ ನಾನು ಸಿದ್ಧನಾಗಿದ್ದೀನಿ. ಆ ರೀತಿಯ ಒಂದು ಮನೋಭಾವ ಆಧ್ಯಾತ್ಮಿಕ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮತ್ತು ಶಂಕರಾಚಾರ್ಯರು ಇನ್ನೊಂದು ಕೂಡ ಡೆಫಿನೇಷನ್ ಕೊಡ್ತಾರೆ ಇದಕ್ಕೆ, ಸರ್ವ ಪ್ರಾಣಿನಾಂ ಶುಭ ಕರ್ಮ ಹೇತು ಅಂತ ಅಂದ್ಬಿಟ್ಟು. ಶುಭ ಕರ್ಮ ಹೇತು ಅಂದರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಳ್ಳೆಯ ಕರ್ಮವನ್ನು ಮಾಡೋದಕ್ಕೆ, ಶುಭ ಕರ್ಮವನ್ನು ಮಾಡೋದಕ್ಕೆ ಆ ಪ್ರವೃತ್ತಿಗೆ ಅದು ಇರ್ತಕ್ಕಂಥದ್ದು. ಈ ಶ್ರದ್ಧೆ ಇದ್ಬಿಟ್ರೆ ನಾವು ಯಾವಾಗಲೂ ಕೂಡ ಕೆಟ್ಟದನ್ನು ಮಾಡೋಕ್ಕಾಗೋದೇ ಇಲ್ಲ. ಶ್ರದ್ಧೆ ಇತ್ತು ಅಂತಂದ್ಬಿಟ್ರೆ ನಾವು ಯಾವಾಗಲೂ ಕೂಡ ಒಳ್ಳೆ ಕಾರ್ಯವನ್ನೇ ಮಾಡ್ತೀವಿ. ಆ ಶ್ರದ್ಧೆ ಏನು ಮಾಡುತ್ತೆ ಅಂತಂದ್ಬಿಟ್ರೆ ಒಳ್ಳೆಯದನ್ನೇ ಮಾಡೋದಕ್ಕೆ ನಮಗೆ ಪ್ರೇರಣೆ ನೀಡುತ್ತೆ ಹೊರತು ಕೂಡ ಕೆಟ್ಟದನ್ನು ಮಾಡೋದಕ್ಕೆ ಪ್ರೇರಣೆ ನೀಡೋದೇ ಇಲ್ಲ. ಶುಭ ಕರ್ಮ ಪ್ರವೃತ್ತಿ ಹೇತು ಶ್ರದ್ಧಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಇದೊಂದು ಕೂಡ, ಈ ಡೆಫಿನೇಷನ್ ಕೂಡ, ಈ ನಿರ್ವಚನವನ್ನು ಕೂಡ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ವ್ಯಾಸರು ಯೋಗಸೂತ್ರ ಭಾಷ್ಯವನ್ನು ಬರೆದಿರ್ತಕ್ಕಂಥವರು, ಅವರು ಒಂದು ಕಡೆ ಶ್ರದ್ಧೆ ಬಗ್ಗೆ ಹೇಳ್ತಾರೆ. ಏನು ಅಂತಂದರೆ, ಸಾಧು ಜನನಿ ಇವ ಕಲ್ಯಾಣಿ ಯೋಗಿನಂ ಪಾತಿ ಅಂತ ಹೇಳ್ತಾರೆ. ಆ ಶ್ರದ್ಧೆ ಇದೆಯಲ್ಲ, ಸಾ ಅಂದರೆ ಆ ಶ್ರದ್ಧೆ, ಅದು ತಾಯಿಯಂತೆ. ಅದು ಏನು ಅಂತಂದ್ಬಿಟ್ರೆ ಕಲ್ಯಾಣಿ ಅಂತಂದ್ಬಿಟ್ರೆ ಎಲ್ಲ ಸದ್ಗುಣಗಳನ್ನು ಅದು ಒಳಗೊಂಡಿರ್ತಕ್ಕಂಥದ್ದು. ಶ್ರದ್ಧೆಯಲ್ಲಿ ಎಲ್ಲ ಸದ್ಗುಣಗಳು ಕೂಡ ಕೂಡ್ಕೊಂಡ್ಬಿಟ್ಟಿದ್ದಾವಂತೆ.
ಅದು ತಾಯಿಯಂತೆ ತಾಯಿಯಂತೆ ಯೋಗಿನಿಯನ್ನು ರಕ್ಷಿಸುತ್ತೆ ಅಂತಂದ್ಬಿಟ್ಟು, ತಾಯಿಯಂತೆ ಯೋಗಿಯನ್ನು ರಕ್ಷಿಸುತ್ತಂತೆ. ಹೇಗೆ ಅಂತಂದ್ಬಿಟ್ರೆ ನೋಡಿ, ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಮೊದಲೇ ಹೇಳಿದಂಗೆ ಅನೇಕ ಕಷ್ಟಗಳನ್ನು, ವಿಪತ್ತುಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ, ಅನೇಕ ಸಂಶಯ ವಿಪರ್ಯಗಳನ್ನು ಎದುರಿಸಬೇಕಾಗತ್ತೆ. ಒಂದು ಕತ್ತಲೆಯಲ್ಲಿ ನಡೆದಾಗೆ ಅದು ಕಷ್ಟಕರವಾಗಿರ್ತಕ್ಕಂಥ ಒಂದು ದುರ್ಗಮ ಮಾರ್ಗದಲ್ಲಿ ನಡೆಯುವುದು ಅಂತ ಹೇಳ್ತಾರಲ್ಲ, ಆ ಥರ ಇದು. ಅಂಥ ಸಂದರ್ಭದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸ್ತಕ್ಕಂಥದ್ದು ಯಾವುದು? ಶ್ರದ್ಧೆ. ಅದು ತಾಯಿಯಂತೆ ನಮ್ಮನ್ನು ರಕ್ಷಿಸುತ್ತಂತೆ. ತಾಯಿಯಂತೆ ಯೋಗಿನಂ ಪಾತಿ ಅಂತ ಹೇಳ್ತಾರೆ. ತಾಯಿಯಂತೆ ಅದು ಯೋಗಿಯನ್ನು ಅದು ರಕ್ಷಿಸುತ್ತೆ ಶ್ರದ್ಧೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಶ್ರದ್ಧೆಗೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಒಂದು ಬೈಬಲ್ನಲ್ಲೂ ಕೂಡ ಒಂದು ಹೇಳಿಕೆ ತುಂಬ ಚೆನ್ನಾಗಿದೆ. ವಿ ವಾಕ್ ಬೈ ಫೇತ್ ನಾಟ್ ಬೈ ಸೈಟ್ ಅಂತಂದರೆ, ನಾವು ನಡೀತಕ್ಕಂಥದ್ದು ಶ್ರದ್ಧಾಶಕ್ತಿಯಿಂದ, ದೃಷ್ಟಿಶಕ್ತಿಯಿಂದ ಅಲ್ಲ ಅಂತಂದ್ಬಿಟ್ಟು. ಜೀವನದಲ್ಲಿ ನಾವು ನಡೀತಕ್ಕಂಥದ್ದು ನಾವು ಕಣ್ಣಿನ ಮೂಲಕ ಅಲ್ಲ, ದೃಷ್ಟಿಶಕ್ತಿಯಿಂದ ಅಲ್ಲ, ಶ್ರದ್ಧಾಶಕ್ತಿಯಿಂದ ಅಂತಂದ್ಬಿಟ್ಟು. ಅಂದರೆ ಶ್ರದ್ಧೆ ಇಲ್ಲದ್ಬಿಟ್ಟು ಜೀವನ ನಡೆಸೋಕ್ಕಾಗಲ್ಲ ಅಂತಂದ್ಬಿಟ್ಟು. ಅದಕ್ಕೋಸ್ಕರವಾಗಿ ಶ್ರದ್ಧೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಅದಕ್ಕೆ ವೇದದಲ್ಲಿ ಈ ಶ್ರದ್ಧೆಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ರೆ, ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಕ್ತವೇ ಇದೆ ಅಲ್ಲಿ. ಆ ಸೂಕ್ತದಲ್ಲಿ ಶ್ರದ್ಧಾ ಸೂಕ್ತ ಅಂತಂದ್ಬಿಟ್ಟು, ಆ ಸೂಕ್ತದಲ್ಲಿ ಕೊನೆಯ ಸೂಕ್ತ ಇದೆಯಲ್ಲ, ಕೊನೆಯ ಶ್ಲೋಕ ಇದೆಯಲ್ಲ, ಅದು ಬಹಳ ಮಾರ್ಮಿಕವಾಗಿದೆ, ಹೃದಯ ಸ್ಪರ್ಶಿಯಾಗಿದೆ. ಏನು ಅಂತಂದ್ಬಿಟ್ರೆ, ಶ್ರದ್ಧಾಂ ಪ್ರಾತರ್ ಹವಾಮಹೇ ಶ್ರದ್ಧಾಂ ಮಾಧ್ಯಂದಿನಂ ಪರಿ ಶ್ರದ್ಧಾಂ ಸೂರ್ಯಸ್ಯ ನಿಮೃಚಿ ಶ್ರದ್ಧೆ ಶ್ರದ್ಧಾ ಪಯೇಹ ನಃ. ನಾವು ಶ್ರದ್ಧೆಯನ್ನು ಪ್ರಾತಃ ಕಾಲದಲ್ಲಿ ನಾವು ಆರಾಧಿಸ್ತೇವೆ, ವಂದಿಸ್ತೇವೆ. ಮಧ್ಯಾಹ್ನ ಕಾಲದಲ್ಲಿ ಸೂರ್ಯ ನೆತ್ತಿನಿದ್ದಾಗ ಆಗಲೂ ಕೂಡ ಶ್ರದ್ಧೆಯನ್ನು ನಾವು ವಂದಿಸ್ತೇವೆ, ಆರಾಧಿಸ್ತೇವೆ. ಆ ಸೂರ್ಯ ಮುಳುಗುವಾಗ ಸಂಜೆ ಹೊತ್ತು ಆಗಲೂ ಕೂಡ ನಾವು ಶ್ರದ್ಧೆಗೆ ವಂದಿಸ್ತೇವೆ, ಆರಾಧಿಸ್ತೇವೆ. ಇಷ್ಟು ಹೇಳ್ಬಿಟ್ಟು ಕೊನೆಯನ್ನು ಹೇಳ್ತಾರೆ, ಹೇ ಶ್ರದ್ಧೆ, ನಮ್ಮನ್ನು ಶ್ರದ್ಧಾವಂತರನ್ನಾಗಿ ಮಾಡು ಅಂತಂದ್ಬಿಟ್ಟು. ಆ ಶ್ರದ್ಧೆಯನ್ನೇ ಪ್ರಾರ್ಥಿಸ್ತಕ್ಕಂಥದ್ದು ನಮ್ಮನ್ನು ಶ್ರದ್ಧಾವಂತರನ್ನಾಗಿ ಮಾಡು ಅಂತಂದ್ಬಿಟ್ಟು. ಅಂದರೆ ಎಷ್ಟು ಶ್ರದ್ಧೆಗೆ ಪ್ರಾಮುಖ್ಯತೆ ಇದೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಂತಕ್ಕಂಥದ್ದನ್ನು ನಾವು ಇದರಿಂದ ಗಮನಿಸಬಹುದು. ಈಗ ವಿವಿಧ ಬಗೆಯ ಶ್ರದ್ಧೆಯ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋಣ. ಸ್ವಲ್ಪ ವಿಚಾರ ಮಾಡೋಣ. ಮೊದಲನೇದಾಗಿ ಭಗವತ್ ಶ್ರದ್ಧೆ. ಭಗವತ್ ಶ್ರದ್ಧೆ ಬಹಳ ಮುಖ್ಯ, ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದೇನೆ ಅದು. ಶ್ರೀರಾಮಕೃಷ್ಣರು ಕೂಡ ಭಗವತ್ ಶ್ರದ್ಧೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಭಗವತ್ ಶ್ರದ್ಧೆ ಇದ್ಬಿಟ್ರೆ ಯಾರು ಏನು ಬೇಕಾದರೂ ಸಾಧಿಸ್ಬೋದು. ಅವರು ತಮಾಷೆಗೆ ಹೇಳ್ತಾರೆ, ಈ ಆಂಜನೇಯ ಇದ್ದಾನಲ್ಲ, ಅವನು ರಾಮನಾಮದ ಮೇಲಿನ ಶ್ರದ್ಧೆಯಿಂದ ಸಮುದ್ರವನ್ನೇ ಹಾರಿಬಿಟ್ನಂತೆ, ಆದರೆ ರಾಮನೇ ಸಮುದ್ರ ದಾಟಬೇಕಾದ್ರೆ ಅವನು ಸೇತುವೆ ಕಟ್ಟಬೇಕಾಯಿತು ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿ ಶ್ರದ್ಧೆಗೆ ಅಷ್ಟೊಂದು ಶಕ್ತಿ ಇದೆ ಅಂತಂದ್ಬಿಟ್ಟು ಅವರು ಒಂದು ಕಥೆಯನ್ನು ಹೇಳ್ತಾ ಇದ್ರು, ಶ್ರದ್ಧೆ ಎಷ್ಟು ಪ್ರಮುಖವಾದದ್ದು ಅಂತಂದ್ಬಿಟ್ಟು. ಒಬ್ಬ ಪಂಡಿತ ಇರ್ತಾನಂತೆ, ಅವನ ಮನೆಗೆ ಪ್ರತಿದಿನವೂ ಕೂಡ ಒಬ್ಬಳು ಕೆಲಸದಾಕೆ ಹಾಲು ತಂದು ಕೊಡ್ತಾ ಇರ್ತಾಳೆ ಪ್ರತಿದಿನ ಬೆಳಿಗ್ಗೆ. ಒಂದು ದಿವಸ ಆಕೆ ಹಾಲು ತರೋದು ತುಂಬ ತಡವಾಗಿಬಿಡುತ್ತೆ. ಆ ಪಂಡಿತ ಕೇಳಿದಂತೆ, ಯಾಕಮ್ಮ ತಡವಾಯಿತು, ಏನು ತೊಂದರೆ, ಇವತ್ತಿನ ದಿವಸ ಇಷ್ಟು ತಡವಾಗಿ ಬಂದಿದೆಯಲ್ಲ ಅಂತ ಕೇಳಿದ್ದಕ್ಕೆ ಆಕೆ ಹೇಳಿದಂತೆ, ಸ್ವಾಮಿ ನಾನೇನು ಮಾಡಲಿ, ನದಿ ದಾಟ್ಕೊಂಡು ಬರಬೇಕು, ಮಧ್ಯದಲ್ಲಿ ನದಿ ಉಂಟು, ಇವತ್ತಿನ ದಿವಸ ದೋಣಿಯವನು ಸಿಕ್ಕಲೇ ಇಲ್ಲ, ಎಷ್ಟು ಹಿಡಿದು ಸಿಕ್ಕಲಿಲ್ಲ, ತುಂಬ ತಡವಾಯಿತು, ನಾನು ತುಂಬ ಕಾಯಬೇಕಾಯಿತು ದೋಣಿಗೋಸ್ಕರವಾಗಿ, ಅದಕ್ಕೋಸ್ಕರ ಬರೋದು ಸ್ವಲ್ಪ ತಡವಾಯಿತು ಅಂತ. ಆಗ ಪಂಡಿತ ಹೇಳಿದಂತೆ, ಅಯ್ಯೋ ನಿನಗಷ್ಟು ಗೊತ್ತಿಲ್ವೇ, ದೇವರ ನಾಮವನ್ನು ಉಚ್ಚರಿಸ್ತಾ ನದಿಯನ್ನೇ ದಾಟ್ಕೊಂಡ್ಬಂದ್ಬಿಡ್ಬೋದು, ನಡ್ಕೊಂಡ್ಬಂದ್ಬಿಡ್ಬೋದು, ನದಿ ಮೇಲೆ ನಡ್ಕೊಂಡ್ಬಂದ್ಬಿಡ್ಬೋದು. ಅಷ್ಟು ದೇವರ ನಾಮಕ್ಕೆ, ಭಗವಂತನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ನೀವು ಸುಮ್ಮನೆ ಭಗವಂತನ ನಾಮವನ್ನು ಉಚ್ಚರಿಸ್ತಾ ನದಿ ಮೇಲೆ ನಡ್ಕೊಂಡೇ ಬಂದುಬಿಡ್ಬೋದಿತ್ತಲ್ಲ ಅಂತಂದ್ಬಿಟ್ಟು. ಹೌದಾ ಹೇಳಿ ಭಾಳ ಅದಕ್ಕೆ, ಯಾಕೆಂದರೆ ಅವಳು ತುಂಬ ಮುಗ್ಧ ಹೆಂಗಸಲ್ವಾ, ಅವಳು ಸಂಪೂರ್ಣ 100% ನಂಬಿಬಿಟ್ರು ಆ ಪಂಡಿತನ ಮಾತನ್ನು. ಆಮೇಲೆ ಪ್ರತಿದಿನವೂ ಕೂಡ ಸಮಯಕ್ಕೆ ಸರಿಯಾಗಿ ಹಾಲು ತಂದು ಕೊಡ್ತಾ ಇದ್ಲಂತೆ. ಒಂದು ದಿವಸ ಪಂಡಿತ ಕೇಳಿದ್ನಂತೆ, ನೋಡಮ್ಮ ನೀನು ಈಗ ತಡವಾಗಿ ಬರ್ತಾ ಇಲ್ಲ, ಪ್ರತಿದಿನವೂ ಕರೆಕ್ಟ್ ಸಮಯ ಬರ್ತಾ ಇದೆಯಲ್ಲ, ಏನು ಅದರ ರಹಸ್ಯ ಅಂತಂದ್ಬಿಟ್ಟು. ಅದಕ್ಕೆ ಅವ್ರು ನೀವೇ ಹೇಳಿದ್ರಲ್ಲ, ನಾನೇನು ಮಾಡ್ತೀನಿ ಅಂತಂದ್ಬಿಟ್ಟು ದೋಣಿಗೋಸ್ಕರ ಕಾಯೋದೇ ಇಲ್ಲ ಇವಾಗ,
ನಾನು ಭಗವಂತ ನಾಮವನ್ನು ಉಚ್ಚರಿಸ್ತಾ ಏನು ಮಾಡ್ತೀನಿ, ನದಿ ಮೇಲೆ ನಡ್ಕೊಂಡು ಬಂದುಬಿಡ್ತೀನಿ. ಇವನಿಗೆ ನಂಬೋಕೆ ಆಗಲಿಲ್ಲ ಪಂಡಿತನಿಗೆ. ಅವನೇ ಹೇಳಿದ್ದಾದರೂ ಕೂಡ ಅವನಿಗೆ ಅವನ ಮಾತಿನ ಮೇಲೆ ಅವನಿಗೆ ಶ್ರದ್ಧೆ ಇರಲಿಲ್ಲ. ಆಮೇಲೆ ಅದು ಹೇಗೆ ಸಾಧ್ಯ ಅದು, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಂತೆ. ಅವಳು ಏನು ಮಾಡ್ತಾಳೆ ಅಂತಂದ್ಬಿಟ್ರೆ ಭಗವಂತನ ನಾಮವನ್ನು ಉಚ್ಚರಿಸ್ತಾ ನದಿ ಮೇಲೆ ನಡ್ಕೊಂಡೇ ಹೋಗ್ಬಿಟ್ಲಂತೆ. ಆಮೇಲೆ ಹಿಂತಿರುಗಿ ನೋಡಿದಂತೆ ಸ್ವಲ್ಪ ದೂರ ಆದಮೇಲೆ ಪಂಡಿತ ಹಾಗೆ ನಿಂತ್ಕೊಂಡಿದ್ದಾನೆ. ಅವನು ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ದಾನೆ. ಅವನು ಹೇಳಿದ್ದು, ನೀವು ಬನ್ನಿ ಸ್ವಾಮಿ ಅಂತಂದ್ಬಿಟ್ಟು ಕಳೆದಂತೆ. ಅವನು ಏನು ಮಾಡ್ತಾನೆ ಅಂತಂದರೆ ಭಗವಂತ ನಾಮವನ್ನು ಉಚ್ಚರಿಸ್ತಾ ನೀರಿಗಿಳಿದಂತೆ ಪಂಚೆನೂ ಎತ್ಕೊಂಡು ಶುರು ಮಾಡಿದಂತೆ, ಮೇಲೆತ್ತಕ್ಕೆ ಶುರು ಮಾಡಿದ್ನು, ಒದ್ದೆ ಆಗುತ್ತಲ್ಲ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಹಾಗೆ ಅವಾಗ ಹೊಳೆ ಹೇಳಿದಂತೆ, ಹಾಗೆ ಮಾಡಿದ್ರೆ ಆಗೋದಿಲ್ಲ, ನೀವು ಭಗವಂತ ನಾಮವನ್ನು ಉಚ್ಚರಿಸೋದು ಆಮೇಲೆ ಪಂಚನೇ ಮೇಲೆತ್ತಿದ್ರೆ ನೀವು ನದಿ ದಾಟೋಕ್ಕಾಗೋದಿಲ್ಲ ಅಂತ ಹೇಳಿದ್ದಂತೆ. ಅಂದರೆ ಶ್ರದ್ಧೆಯ ಕೊರತೆ ಇದ್ರೆ ಆಗೋಲ್ಲ ಅಂತ, ಶ್ರದ್ಧೆಯ ಕೊರತೆ. ಅವನು ಭಗವಂತ ನಾಮವನ್ನು ಉಚ್ಚರಿಸ್ತಾ ಇದ್ದ, ಎಲ್ಲಿ ನಾನು ಮುಳುಗೋಗ್ಬಿಡ್ತೀನೋ, ಪಂಚೆ ಒದ್ದೆ ಆಗುತ್ತಲ್ಲ ಅಂತ ಪಂಚನೇ ಎತ್ಕೋತಾ ಇದ್ದಂತೆ. ಅಂದರೆ ಶ್ರದ್ಧೆ ಇಲ್ಲ ಅಂತಾಯಿತು. ಅದಕ್ಕೋಸ್ಕರವಾಗಿ ಶ್ರದ್ಧೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ. ಶ್ರದ್ಧೆಗೆ ಅಷ್ಟೊಂದು ಶಕ್ತಿ ಇದೆ ಅಂತಂದ್ಬಿಟ್ಟು, ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಶ್ರದ್ಧೆ ಹೇಗಿರಬೇಕಪ್ಪ ಅಂತಂದ್ಬಿಟ್ರೆ ಮಗುವಿಗಿರುವಂಥ ಶ್ರದ್ಧೆ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಮಗು ತಾಯಿ ಹೇಳ್ತಾಳಂತೆ, ನೋಡಿ ಯಾರನ್ನೋ ತೋರಿಸ್ಬಿಟ್ಟು, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ತೋರಿಸ್ಬಿಟ್ಟು, ನೋಡಿ ಇವನು ನಿನ್ನ ಅಂಕಲ್ ಅಂತ ಹೇಳಿಬಿಟ್ರೆ ಅದು ನಂಬಿಬಿಡುತ್ತೆ. ಅಂಕಲ್ ಅಂತ ಹೇಳ್ಬಿಟ್ಟು ಅವನು ಹೋಗಿ ತಪ್ಕೊಂಡ್ಬಿಡುತ್ತೆ. ಮಾವ ಅಂತಂದ್ಬಿಟ್ಟು ತಪ್ಕೊಂಡ್ಬಿಡುತ್ತೆ. ಅಷ್ಟೊಂದು ಶ್ರದ್ಧೆ ತಾಯಿ ಹೇಳಿದ ಮಾತಿನಲ್ಲಿ. ಆ ರೀತಿ ಮಗುವಿಗಿರುವಂಥ ಶ್ರದ್ಧೆ ಇರಬೇಕು, ಸ್ವಲ್ಪನೂ ಸಂದೇಹ ಇರಬಾರ್ದು, ಸಂದೇಹ ದೃಷ್ಟಿ ಇರಬಾರ್ದು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ರೀತಿ ಸಂದೇಹ ದೃಷ್ಟಿ ಇದ್ಬಿಟ್ರೆ ನಾವು ಏನನ್ನು ಸಾಧಿಸೋಕ್ಕಾಗೋದಿಲ್ಲ. ಯಾವನು ಸಂಶಯಾತ್ಮನಾಗಿರ್ತಾನೋ ಅವನು ನಾಶವಾಗಿ ಹೋಗ್ಬಿಡ್ತಾನೆ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಸಂಶಯಾತ್ಮ ವಿನಶ್ಯತಿ ಅಂತಂದ್ಬಿಟ್ಟು ಎಲ್ಲದನ್ನು ಸಂಶಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಎಲ್ಲರನ್ನೂ ಸಂಶಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಎಲ್ಲ ಸನ್ನಿವೇಶಗಳನ್ನು ಸಂಶಯ ದೃಷ್ಟಿಯಿಂದ, ಇದರಿಂದ ಏನೋ ಆಗ್ಬೋದೇನೋ, ಏನೋ ಆಗುತ್ತೇನೋ ಅಂತಂದ್ಬಿಟ್ಟು ಮನೋಭಾವ, ಯಾವುದನ್ನು ಕೂಡ ಒಂದು ಸಕಾರಾತ್ಮಕವಾಗಿ ಸ್ವೀಕರಿಸದೇ ಇರತಕ್ಕಂಥದ್ದು. ಅಂಥವರು ಜೀವನದಲ್ಲಿ ಯಾವತ್ತೂ ಕೂಡ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಕೂಡ ಅವರು ದುಃಖವನ್ನು ಅನುಭವಿಸಬೇಕಾಗುತ್ತೆ ಮತ್ತು ಏನನ್ನು ಕೂಡ ಸಾಧಿಸೋಕ್ಕಾಗೋದಿಲ್ಲ. ಅದಕ್ಕೆ ಈ ಶ್ರದ್ಧೆ ಅಂತಕ್ಕಂಥದ್ದು, ಭಗವತ್ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಆಮೇಲೆ ಇನ್ನೊಂದು ರೀತಿಯ ಶ್ರದ್ಧೆ ನಾವು ಬೇಕಾಗತ್ತೆ. ಅದು ಯಾವುದು ಅಂತಂದ್ಬಿಟ್ರೆ ಆತ್ಮಶ್ರದ್ಧೆ. ಶ್ರೀರಾಮಕೃಷ್ಣರು ಭಗವತ್ ಶ್ರದ್ಧೆಗೆ ಅತ್ಯಂತ ಒತ್ತನ್ನು ಕೊಟ್ಟರು. ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಆತ್ಮಶ್ರದ್ಧೆಗೆ ಅತ್ಯಂತ ಒತ್ತನ್ನು ಕೊಡ್ತಾರೆ. ಆತ್ಮಶ್ರದ್ಧೆ ಅವ್ರು ಹೇಳ್ತಾರೆ, ಫೇತ್ ಇನ್ ಯೂನಿವರ್ಸಲ್, ಫೇತ್ ಇನ್ ದಿ ಗಾಡ್, ದಿಸ್ ಈಸ್ ದಿ ವೇ ಟು ಸಕ್ಸಸ್ ಅಂತ. ಅದು ಶ್ರದ್ಧೆ ಇರಬೇಕು, ನಮ್ಮ ಆತ್ಮದಲ್ಲಿ ಶ್ರದ್ಧೆ ಇರಬೇಕು, ಮತ್ತು ನಮ್ಮ ಭಗವಂತನಲ್ಲಿ ಶ್ರದ್ಧೆ ಇರಬೇಕು. ಈ ರೀತಿ ಶ್ರದ್ಧೆ ಇದ್ದರೆ ಮಾತ್ರ ನಾವು ಏನನ್ನಾದರೂ ಕೂಡ ಸಾಧಿಸೋಕ್ಕೆ ಸಾಧ್ಯ, ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಆತ್ಮಶ್ರದ್ಧೆಗೆ, ವಿಶಿಷ್ಟವಾಗಿ ಆತ್ಮಶ್ರದ್ಧೆಗೆ ಅವರು ಹೆಚ್ಚು ಒತ್ತು ಕೊಡ್ತಾರೆ. ನಾವು ಎಲ್ಲ ದೇವತೆಗಳನ್ನು ನಂಬೋದಂತೆ, ಈ ನಮ್ಮ ಧರ್ಮದಲ್ಲಿರ್ತಕ್ಕಂಥ 33 ಕೋಟಿ ದೇವತೆಗಳನ್ನು ನಂಬೋದಂತೆ, ಮತ್ತು ಹೊರದೇಶದಿಂದ ಆಮದು ಮಾಡ್ಕೊಂಡು ತೊಗೊಂಬಂದಿರತಕ್ಕಂಥ ಬೇರೆ ಬೇರೆ ದೇವತೆಗಳನ್ನು ಕೂಡ ನಂಬೋದಂತೆ. ಆದರೆ ನಮ್ಮಲ್ಲಿ ಆತ್ಮಶ್ರದ್ಧೆ ಇಲ್ಲದಿದ್ದರೆ ಏನೂ ಸಾಧಿಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವರು ಇನ್ನೂ ಮುಂದುವರೆದು ಹೇಳ್ತಾರೆ, ಹಿಂದಿನ ಧರ್ಮ ಹೇಳ್ತಾ ಇತ್ತು ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ವೋ ಅವನು ನಾಸ್ತಿಕ ಅಂತಂದ್ಬಿಟ್ಟು, ಆದರೆ ನಾನು ಹೇಳ್ತೀನಿ ಯಾರಿಗೆ ತನ್ನಲ್ಲಿ ಶ್ರದ್ಧೆ ಇಲ್ವೋ, ಆತ್ಮಶ್ರದ್ಧೆ ಇಲ್ವೋ ಅವನೇ ನಾಸ್ತಿಕ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅದರಿಂದ ಈ ಆತ್ಮಶ್ರದ್ಧೆಗೆ ಸ್ವಾಮಿ ವಿವೇಕಾನಂದರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದು. ಆತ್ಮಶ್ರದ್ಧೆ, ನಾನು ಏನಾದರೂ ಕೂಡ ಸಾಧಿಸಬಲ್ಲೆ, ನನ್ನಲ್ಲಿ ಎಲ್ಲ ಶಕ್ತಿ ಇದೆ, ನಾನು ಏನಾದರೂ ಮಾಡಬಲ್ಲೆ, ಸಾಧಿಸಬಲ್ಲೆ ಅಂತಕ್ಕಂಥ ತನ್ನಲ್ಲೇ ತನಗೆ ನಂಬಿಕೆ, ತನ್ನಲ್ಲೇ ತನಗೆ ಶ್ರದ್ಧೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಇತ್ತೀಚೆಗೆ ನಾನು ಓದಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಯಾಲಜಿ ಆಫ್ ಬಿಲೀಫ್ ಅಂತಕ್ಕಂಥ ಒಂದು ಪುಸ್ತಕ, ಬ್ರೂಸ್ ಲಿಪ್ಟನ್ ಅಂತಕ್ಕಂಥವನು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಅವನು ಹೇಳ್ತಾನೆ, ಈ ಹಿಂದೆ ಎಲ್ಲ ಈ ಜೆನೆಟಿಕ್ ಡಿಟರ್ಮಿನಿಸಮ್ ಅಂತ ಕರಿತಾ ಇದ್ರು. ಅಂದರೆ ಜೆನೆಟಿಕ್ ಡಿಟರ್ಮಿನಿಸಮ್ ಅದರಲ್ಲಿ ನಂಬಿಕೆ ಇತ್ತು. ಜೆನೆಟಿಕ್ ಡಿಟರ್ಮಿನಿಸಮ್ ಅಂತಂದ್ಬಿಟ್ರೆ ಏನು ಅರ್ಥ ಅಂತಂದ್ಬಿಟ್ರೆ, ಈ ಜೀನ್ಸ್ ಇದಾವಲ್ಲ, ಜೀನ್ಸ್ ಮೂಲಕ ನಮ್ಮ ಎಲ್ಲ ಗುಣಗಳು ಕೂಡ
ವಂಶ ಪಾರಂಪರ್ಯವಾಗಿ ತಂದೆ ತಾಯಿಗಳಿಂದ ನಮಗೆ ಬರ್ತಕ್ಕಂಥದ್ದು ಜೀನ್ಸ್ ಮೂಲಕ ಅಂತ ಅವ್ರು ಹೇಳ್ತಾರೆ. ನಾನು ಈಗೇನಾಗಿದ್ದೀನಿ, ನನ್ನ ಜೀವನ ಶೈಲಿ ಯಾವ ರೀತಿ ಇದೆ, ನನ್ನ ಚಾರಿತ್ರ್ಯ ಏನಿದೆ, ನನ್ನ ದೈಹಿಕ ಗುಣಗಳೇನಿದೆ, ಮಾನಸಿಕ ಗುಣಗಳೇನಿದೆ, ಇದೆಲ್ಲದೂ ಕೂಡ ಯಾವುದರಿಂದ ಬರುತ್ತೆ ಅಂತ ಅಂದ್ಬಿಟ್ರೆ ನಮ್ಮ ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು. ಅದು ಹೇಗೆ ಅವರಿಂದ ನಮಗೆ ಬರುತ್ತೆ ಅಂತ ಅಂದ್ಬಿಟ್ರೆ ಜೀನ್ಸ್ ಮೂಲಕ ಬರುತ್ತಂತೆ. ಜೀನ್ಸ್ ಮೂಲಕ ಬರುತ್ತೆ. ಆ ಜೀನ್ಸ್ನಲ್ಲಿ ಎಲ್ಲ ಗುಣಗಳು ಕೂಡ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಎಲ್ಲ ಗುಣಗಳು ಕೂಡ ಆ ಜೀನ್ಸ್ನಲ್ಲಿರುತ್ತೆ. ಆ ಜೀನ್ಸ್ ನನ್ನ ದೇಹಕ್ಕೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಸೆಲ್ಸ್ನಲ್ಲೇ ಇರುತ್ತದು. ಅವಾಗ ಏನಾಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನನ್ನ ಜೀವನವೂ ಕೂಡ ಅದೇ ರೀತಿ ಇರುತ್ತೆ, ಪರಿವರ್ತನೆವಾಗುತ್ತೆ. ಅಂದರೆ ಜೀನ್ಸು ನಾನು ಈಗ ಏನಾಗಿದ್ದೀನಿ, ನನ್ನ ಜೀವನ ಶೈಲಿ ಯಾವ ರೀತಿ ಇದೆ, ನನ್ನ ಚಾರಿತ್ರ್ಯ ಯಾವ ರೀತಿ ಇದೆ, ನಾನು ಸುಖಿಯಾಗಿದ್ದೀನೋ ದುಃಖಿಯಾಗಿದ್ದೀನೋ ಇದೆಲ್ಲದೂ ಕೂಡ ಅದು ನಿರ್ಧಾರವಾಗ್ತಕ್ಕಂಥದ್ದು ಜೀನ್ಸ್ ಮೂಲಕ ಅಂತ. ಇದಕ್ಕೆ ಜೆನೆಟಿಕ್ ಡಿಟರ್ಮಿನಿಸಮ್ ಅಂತ ಕರೀತಾರೆ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಅದೇನು ಅಂತಂದ್ಬಿಟ್ರೆ ಈ ಜೀನ್ಸಿಗಿಂತ ಬೇರೆಯಾಗಿ ಇನ್ನೊಂದು ಅಂಶ ಇದೆ ನಮ್ಮ ಜೀವನವನ್ನು ನಿರ್ಧರಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಅದೇನಪ್ಪ ಅಂತಂದ್ಬಿಟ್ರೆ ಈ ಜೀನ್ಸ್ ಏನಾಗುತ್ತೆ ಅಂತಂದ್ಬಿಟ್ರೆ ಈ ವಾತಾವರಣಕ್ಕೆ ಅನುಗುಣವಾಗಿ ಅದು ಬದಲಾವಣೆ ಹೊಂದುತ್ತಂತೆ. ವಾತಾವರಣಕ್ಕೆ ಅನುಗುಣವಾಗಿ ಅದು ಬದಲಾವಣೆ ಹೊಂದುತ್ತಂತೆ. ಅದು ಹೇಗೆ ಬದಲಾವಣೆ ಹೊಂದುತ್ತೆ ಅಂತಂದ್ಬಿಟ್ರೆ ವಾತಾವರಣ ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ, ಜೀನ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಅದು ಹೇಗೆ ಪ್ರಭಾವ ಬೀರುತ್ತೆ ಅಂತಂದ್ಬಿಟ್ರೆ ನಾನು ವಾತಾವರಣಕ್ಕೆ ಹೇಗೆ ಸ್ಪಂದಿಸ್ತೀನಿ, ಪ್ರತಿಕ್ರಿಯಿಸ್ತೀನಿ, ಅದಕ್ಕೆ ಅನುಗುಣವಾಗಿ ಆ ವಾತಾವರಣ ಜೀನ್ಸ್ ಮೇಲೆ ಪ್ರಭಾವವನ್ನು ಬೀರುತ್ತಂತೆ. ಜೀನ್ಸ್ ಮಾರ್ಪಾಟ ಆಗುತ್ತಂತೆ ಅದಕ್ಕೆ ಅನುಗುಣವಾಗಿ. ಅಂತಂದರೆ ನಾನು ಯಾವ ರೀತಿ, ಉದಾಹರಣೆಗೆ ನಾನು ಯಾವುದೋ ಒಂದು ಸನ್ನಿವೇಶದಲ್ಲಿ ಇರ್ತೀನಿ, ಅಲ್ಲಿ ಯಾವುದೋ ಒಂದು ರೀತಿಯ ವಾತಾವರಣ ಇರುತ್ತೆ. ಆ ವಾತಾವರಣ ನಾನು ಹೇಗೆ ಸ್ವೀಕರಿಸ್ತೀನಿ ಅನ್ನೋದನ್ನು ಅವಲಂಬಿಸಿರುತ್ತೆ. ಅದನ್ನು ಅವಲಂಬಿಸಿ ಹೇಗೆ ನಾನು ಅದಕ್ಕೆ ಸ್ಪಂದಿಸ್ತೀನಿ ಅದನ್ನು ಅವಲಂಬಿಸಿ ನನ್ನ ಜೀನ್ಸು ಕೂಡ ಪರಿವರ್ತನೆ ಆಗುತ್ತಂತೆ. ಜೀನ್ಸ್ ಪರಿವರ್ತನೆ ಆದಾಗ ಏನಾಗುತ್ತೆ, ನನ್ನ ಜೀವನ ಶೈಲಿಯು ಬದಲಾಗುತ್ತೆ. ಅಂತಂದರೆ ಅರ್ಥ ಏನು ಅಂತಂದ್ಬಿಟ್ರೆ ನನ್ನ ಜೀವನ ಈಗ ಹೇಗಿದೆ ಅಂತಕ್ಕಂಥದ್ದು ನಿರ್ಧಾರವಾಗ್ತಕ್ಕಂಥದ್ದು ವಾತಾವರಣಕ್ಕೆ ನಾನು ಹೇಗೆ ಸ್ಪಂದಿಸ್ತೀನಿ ಅಂತಕ್ಕಂಥದ್ದು. ಮತ್ತು ಈ ನಾನು ಹೇಗೆ ಸ್ಪಂದಿಸ್ತೀನಿ ಅಂತಕ್ಕಂಥದ್ದು ನಿರ್ಧಾರವಾಗ್ತಕ್ಕಂಥದ್ದು ನನ್ನ ಶ್ರದ್ಧೆಯಂತೆ. ನಾನು ಯಾವ ರೀತಿ ಶ್ರದ್ಧೆಯನ್ನು ಇಟ್ಕೊಂಡಿದ್ದೀನಿ, ನನ್ನ ಶ್ರದ್ಧೆ ಎಂಥದ್ದು, ಅದಕ್ಕೆ ಅನುಗುಣವಾಗಿ ನಾನು ವಾತಾವರಣಕ್ಕೆ ಸ್ಪಂದಿಸ್ತೀನಿ. ಅದಕ್ಕೆ ಅನುಗುಣವಾಗಿ ಜೀನ್ಸು ಬದಲಾವಣೆ ಹೊಂದುತ್ತೆ. ಅದಕ್ಕೆ ಅನುಗುಣವಾಗಿ ನನ್ನ ಚಾರಿತ್ರ್ಯ ಬದಲಾಗ್ಬಿಡುತ್ತೆ, ನನ್ನ ಜೀವನ ಶೈಲಿಯು ಬದಲಾಗ್ಬಿಡುತ್ತೆ. ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ರೆ ನನ್ನ ಜೀವನವನ್ನು ಬದಲಾಯಿಸ್ತಕ್ಕಂಥ ಅಂಶ ಜೀನ್ಸ್ ಅಲ್ಲ. ಬೇಸಿಕಲಿ ಇಟ್ ಈಸ್ ದಿ ಶ್ರದ್ಧೆ, ಫೇತ್. ನನ್ನ ಶ್ರದ್ಧೆಯನ್ನು ನನ್ನ ಬದಲಾವಣೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಈಗ ನಾವು ಅರ್ಥ ಮಾಡ್ಕೊಬೋದು ಸ್ವಾಮಿ ವಿವೇಕಾನಂದರು ಶ್ರದ್ಧೆಗೆ ಯಾಕೆ, ಆತ್ಮಶ್ರದ್ಧೆಗೆ, ಆತ್ಮವಿಶ್ವಾಸಕ್ಕೆ ಯಾಕೆ ಅಷ್ಟೊಂದು ಒತ್ತನ್ನು ಕೊಟ್ಟರು ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನಲ್ಲ, ಶ್ರದ್ಧಾಮಯೋಯಂ ಪುರುಷೋ ಯೋಯ ಶ್ರದ್ಧಾ ಸಯೇವ ಸಹ ಅಂತಂದ್ಬಿಟ್ಟು ಹೇಳ್ತಾನೆ. ಈ ಮನುಷ್ಯ ಇದಾನಲ್ಲ ಅವನು ಶ್ರದ್ಧಾವಂತನಂತೆ, ಶ್ರದ್ಧೆಯಿಂದ ಕೂಡಿದವನಂತೆ. ಅವನ ಶ್ರದ್ಧೆಗೆ ಅನುಗುಣವಾಗಿ ಅವನ ಇರ್ತಾನಂತೆ. ಅವನ ಶ್ರದ್ಧೆ ಯಾವ ರೀತಿ ಇರುತ್ತೋ ಅದಕ್ಕೆ ಅನುಗುಣವಾಗಿ ಅವನ ಜೀವನವೂ ಇರುತ್ತೆ, ಅವನ ಚಾರಿತ್ರ್ಯವೂ ಇರುತ್ತೆ, ಅವನ ಮನೋಭಾವವೂ ಇರುತ್ತೆ. ಅದಕ್ಕೋಸ್ಕರವಾಗಿ ಶ್ರದ್ಧೆಯೇ ನಮ್ಮ ನಿಜವಾದ ಜೀವನದಲ್ಲಿ ಪರಿವರ್ತನೆ ಉಂಟು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಈ ಒಂದು ದೃಷ್ಟಿಯನ್ನು ನೋಡಿದಾಗ ನಮಗೆ ಅದಕ್ಕೆ ಎಪಿಜೆನೆಟಿಕ್ಸ್ ಅಂತ ಕರೀತಾರೆ. ಕಂಟ್ರೋಲ್ ಅಬೌವ್ ಜೀನ್ಸ್ ಅಂತ ಅಂದ್ಬಿಟ್ಟು ಎಪಿಜೆನೆಟಿಕ್ಸ್ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರವಾಗಿ ಅವ್ರ ಪ್ರಕಾರ, ಈಗಿನ ಸಂಶೋಧನೆಯ ಪ್ರಕಾರ ಶ್ರದ್ಧೆ ನಮ್ಮ ಜೀವನದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬದಲಾವಣೆ ಉಂಟು ಮಾಡಬಲ್ಲದು. ಅದಕ್ಕೆ ಆ ಶ್ರದ್ಧೆಗೆ ಅಂಥ ಒಂದು ಶಕ್ತಿ ಇದೆ ಅಂತಂದ್ಬಿಟ್ಟು ಶ್ರದ್ಧೆ 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 ಅನ್ನೋ ಶಬ್ದವನ್ನು ಉಚ್ಚರಿಸಿದರೂ ಕೂಡ ನಮ್ಮಲ್ಲಿ ಶ್ರದ್ಧೆ ಜಾಗೃತವಾಗುತ್ತಂತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆ ಶ್ರದ್ಧೆ ಇದ್ಬಿಟ್ರೆ, ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಇದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮೊಳಗೆ ಇರತಕ್ಕಂಥ ಶಕ್ತಿ ಜಾಗೃತವಾಗುತ್ತೆ ಅಂತ ಹೇಳ್ತಾರೆ. ಜಾಗೃತವಾಗುತ್ತೆ. ಆಗ ನಾವು ಏನೇನು ಬೇಕಾದರೂ ಸಾಧಿಸೋಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಆತ್ಮಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವನೋ ತನ್ನಲ್ಲಿ ತನಗೆ ಶ್ರದ್ಧೆ ಇಟ್ಕೊಂಡಿರೋದಿಲ್ವೋ, ಯಾವಾಗಲೂ ಕೂಡ ತನ್ನ ಬಗ್ಗೆ ಒಂದು ರೀತಿ ಕೀಳರಿಮೆ ಇರುತ್ತೋ, ತನ್ನನ್ನು ತಾನೇ ನಿಂದಿಸ್ತಾ ಇರ್ತಾನೋ, ಅವನು ಜೀವನದಲ್ಲಿ ಏನನ್ನು ಕೂಡ ಸಾಧಿಸೋಕ್ಕಾಗೋದಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ದ್ವೇಷಿಸೋದಕ್ಕೆ ಶುರು ಮಾಡ್ತಾನೋ ಅದೇ ಅವನ ಜೀವನದ ಅವನತಿಯ ಮೊದಲನೇ ಮೆಟ್ಟಲು ಅಂತ ಹೇಳ್ತಾರೆ.
ಅದಕ್ಕೋಸ್ಕರವಾಗಿ ಯಾವಾಗಲೂ ಕೂಡ ನಮ್ಮನ್ನು ನಾವು ನಿಂದಿಸ್ಕೋಬಾರ್ದು, ನಮ್ಮನ್ನು ನಾವು ದ್ವೇಷಿಸಬಾರ್ದು, ನಮ್ಮ ಬಗ್ಗೆ ಒಂದು ಕೀಳರಿಮೆ ಇರಬಾರ್ದು. ಯಾವಾಗಲೂ ಕೂಡ ಆತ್ಮವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು. ಇದು ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಕ್ಕಂಥದ್ದು. ಒಂದು ಶ್ಲೋಕ ಇದೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಏನು ಅಂತಂದರೆ, ರೋಗ ಶೋಕ ಪರಿತಾಪ ಬಂಧನ ವ್ಯಸನಾನಿ ಚ ಆತ್ಮಾಪರಾಧ ವೃಕ್ಷಾಣಾಂ ಫಲಾನ್ ಏತಾನಿ ದೇಹಿನಾಂ ಅಂತಂದ್ಬಿಟ್ಟು. ಅಂತಂದರೆ ಈಗ ಆತ್ಮಾಪರಾಧ ಅಂತಂದ್ಬಿಟ್ರೆ ತನ್ನನ್ನು ತಾನು ದ್ವೇಷಿಸ್ತಕ್ಕಂಥದ್ದು, ತನ್ನ ಬಗ್ಗೆ ಒಂದು ರೀತಿ ಕೀಳರಿಮೆ ಇರತಕ್ಕಂಥದ್ದು, ತನ್ನೇ ತಾನು ಕೀಳು ಅಂತ ಭಾವಿಸ್ತಕ್ಕಂಥದ್ದು, ಅದು ಆತ್ಮಾಪರಾಧ. ಈ ಆತ್ಮಾಪರಾಧ ಅಂತಕ್ಕಂಥದ್ದು ಒಂದು ವೃಕ್ಷಕ್ಕೆ ಹೋಲ್ತಾರೆ. ಆ ವೃಕ್ಷದ ಫಲಗಳು ಏನು, ಆ ವೃಕ್ಷ ಯಾವ ರೀತಿಯ ಫಲ ಬಿಡುತ್ತೆ ಅಂತಂದರೆ ಅವ್ರು ಹೇಳ್ತಾರೆ, ರೋಗ, ಅದರಿಂದ ರೋಗ ಉಂಟಾಗುತ್ತಂತೆ, ಮಾನಸಿಕ ದೈಹಿಕ ರೋಗಗಳು ಉಂಟಾಗುತ್ತಂತೆ. ಆಮೇಲೆ ಶೋಕ ಉಂಟಾಗುತ್ತಂತೆ, ಯಾವಾಗಲೂ ಕೂಡ ಶೋಕಿಸ್ತಾ ಇರ್ತಕ್ಕಂಥದ್ದು, ಮರೋಸಾಗಿರ್ತಕ್ಕಂಥದ್ದು, ಜೋಲು ಮುಖ ಹಾಕ್ಕೊಂಡಿರ್ತಕ್ಕಂಥದ್ದು ಶೋಕ. ಆಮೇಲೆ ಪರಿತಾಪ, ಅನೇಕ ರೀತಿಯ ಆಂತರಿಕ ಪರಿತಾಪಗಳು ಉಂಟಾಗುತ್ತಂತೆ, ಮಾನಸಿಕ ಪರಿತಾಪಗಳು ಉಂಟಾಗುತ್ತಂತೆ. ಆಮೇಲೆ ಬಂಧನ ಉಂಟಾಗುತ್ತೆ. ಎಲ್ಲ ವಿಷಯಕ್ಕೂ ಕೂಡ ನಾವು ಬಂಧಿತರಾಗಿಬಿಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಕಾನ್ಫಿಡೆನ್ಸೇ ಇರೋದಿಲ್ವಲ್ಲ, ನಾವು ಏನಾದರೂ ಕೂಡ ಸಾಧಿಸ್ತೀವಿ ಅಂತಕ್ಕಂಥ ಕಾನ್ಫಿಡೆನ್ಸೇ ನಮಗಿರೋದಿಲ್ವಲ್ಲ. ಅವಾಗೇನಾಗುತ್ತೆ ಅಂತಂದ್ಬಿಟ್ರೆ ಎಲ್ಲದು ಪ್ರತಿಯೊಂದಕ್ಕೂ ಕೂಡ ಇತರರನ್ನು ಅವಲಂಬಿಸಬೇಕಾಗತ್ತೆ. ಅನೇಕ ರೀತಿಯ ಬಂಧನಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಅನೇಕ ವಿಷಯಗಳ ಬಂಧನಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ, ಇನ್ನೊಂದು ಹೇಳ್ತಕ್ಕಂಥದ್ದು ವ್ಯಸನ ಅಂತ ಹೇಳ್ತಾರಂತೆ. ಈ ಗೆಟ್ಸ್ ಅಡಿಕ್ಷನ್. ವ್ಯಸನ ಅಂದರೆ ಅಡಿಕ್ಷನ್, ಆಲ್ಕೋಹಾಲಿಕ್ ಅಡಿಕ್ಷನ್ನು, ಡ್ರಗ್ ಅಡಿಕ್ಷನ್ನು ಎಲ್ಲ ಹೇಳ್ತಾರಲ್ಲ, ಅಂಥ ಅಡಿಕ್ಷನ್ಸಿಗೆ ಅವನು ಒಳಗಾಗ್ಬಿಡ್ತಾನಂತೆ. ಗ್ಯಾಮ್ಲಿಂಗು, ಈ ರೀತಿ ಅನೇಕ ರೀತಿಯ ಅಡಿಕ್ಷನ್ಸ್ ಎಲ್ಲ ಇದಾವಲ್ಲ, ಆ ರೀತಿ ಅಡಿಕ್ಷನ್ಸಿಗೆ ಅವನು ಒಳಗಾಗ್ಬಿಡ್ತಾನಂತೆ. ಅದಕ್ಕೋಸ್ಕರವಾಗಿ ಈ ಆತ್ಮಾಪರಾಧ ಅಂತಕ್ಕಂಥದ್ದು ಬಹಳ ತಪ್ಪು ಅಂತ ಅಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಾರೆ. ಯಾವಾಗಲೂ ಕೂಡ ನಮ್ಮ ಬಗ್ಗೆ ಶ್ರದ್ಧೆ ಇರಬೇಕು. ನಾನು ಎಂಥ ಅವನತಿ ಸ್ಥಿತಿಯಲ್ಲಿದ್ದರೂ ಕೂಡ ಆತ್ಮಶ್ರದ್ಧೆ ಇದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅಂಥ ಅವನತಿ ಸ್ಥಿತಿಯಿಂದಲೂ ಕೂಡ ಮೇಲೆ ಬರೋದು ಸಾಧ್ಯ ಅಂತಂದ್ಬಿಟ್ಟು ಆ ರೀತಿ ಶ್ರದ್ಧೆ ಇರಬೇಕು. ಅದು ಶ್ರದ್ಧೆ ಮಾಡ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪರಿಣಾಮ ಅದರಿಂದ ಆಗ್ತಕ್ಕಂಥದ್ದು. ಇನ್ನೊಂದು ರೀತಿಯ ಶ್ರದ್ಧೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಅದು ಯಾವುದಪ್ಪ ಅಂತಂದ್ಬಿಟ್ರೆ ನೈತಿಕ ಶ್ರದ್ಧೆ. ಸ್ವಾಮಿ ವಿವೇಕಾನಂದರು ಈ ನೈತಿಕ ಶ್ರದ್ಧೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು. ಅವ್ರು ಹೇಳ್ತಾರೆ, ಯಾವನೇ ಒಬ್ಬ ವ್ಯಕ್ತಿ ಏನನ್ನಾದರೂ ಕೂಡ ಸಾಧಿಸಬೇಕು ಅಂತಂದ್ಬಿಟ್ರೆ ಅವನಲ್ಲಿ 3 ಗುಣಗಳು ಇರಬೇಕಂತೆ. ಮೊದಲನೇದಾಗಿ ಏನಿರಬೇಕು ಅಂತಂದ್ಬಿಟ್ರೆ ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್, ಒಳಿತನ ಶಕ್ತಿಯಲ್ಲಿ ಶ್ರದ್ಧೆ ಇರಬೇಕಂತೆ. ಅದು ಮೊದಲನೇ ಗುಣ, ಮೊದಲನೇ ಗುಣ ಅದು. ಆಮೇಲೆ ಎರಡನೇ ಗುಣ ಯಾವುದು ಅಂತಂದ್ಬಿಟ್ರೆ ಆಬ್ಸೆನ್ಸ್ ಆಫ್ ಜೆಲಸಿ ಆ್ಯಂಡ್ ಸಸ್ಪಿಷನ್. ಅಂದರೆ ನಮ್ಮಲ್ಲಿ ಅಸೂಯೆ ಮನೋಭಾವ ಇರಬಾರ್ದು, ಸಂಶಯ ಬುದ್ಧಿ ಇರಬಾರ್ದು. ಇದು ಬಹಳ ಮುಖ್ಯ. ಇವೆರಡೂ ಕೂಡ ಇದು ಕೂಡ ಶ್ರದ್ಧೆಯನ್ನು ಅವಲಂಬಿಸಿರತಕ್ಕಂಥದ್ದು. ಇದು ಶ್ರದ್ಧೆಯನ್ನು ಅವಲಂಬಿಸಿರತಕ್ಕಂಥದ್ದು. ಆಮೇಲೆ 3ನೇ ಗುಣ ಯಾವುದಪ್ಪ ಅಂತಂದ್ಬಿಟ್ರೆ ಯಾರು ಒಳ್ಳೆಯವರಾಗಿರೋದಕ್ಕೆ, ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ, ಅವ್ರು ಹೋರಾಡ್ತಾ ಇರ್ತಾರೋ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರಿಗೆ ನಾವು ಉತ್ತೇಜನ ಕೊಡ್ತಕ್ಕಂಥದ್ದು. ಇದು ಈ 3 ಗುಣಗಳು ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಈ 3 ಗುಣಗಳು ಇದ್ದಾಗ ಮಾತ್ರ ಯಾವನಾದರೂ ವ್ಯಕ್ತಿ ಏನಾದರೂ ಕೂಡ ಉನ್ನತಿಯನ್ನು ಸಾಧಿಸೋಕೆ ಸಾಧ್ಯವಾಗುತ್ತೆ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥದ್ದು ಇದು ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್, ಒಳಿತನ ಶಕ್ತಿಯಲ್ಲಿ ನಾವು ಶ್ರದ್ಧೆಯನ್ನು ಇಟ್ಕೊಳ್ತಕ್ಕಂಥದ್ದು, ನೈತಿಕ ಶಕ್ತಿಯಲ್ಲಿ ನಾವು ಶ್ರದ್ಧೆಯನ್ನು ಇಟ್ಕೊಳ್ತಕ್ಕಂಥದ್ದು. ಅದು ಶ್ರದ್ಧೆ ಹೊರಟೋಯ್ತು ಅಂತಂದ್ಬಿಟ್ರೆ ಸಮಾಜದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಆ ಶ್ರದ್ಧೆ ಹೊರಟೋಯ್ತು ಅಂತಂದ್ಬಿಟ್ರೆ ಆ ಸಮಾಜವನ್ನು ಯಾರೂ ಕೂಡ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಸತ್ಯ ಹೇಳಿದರೆ, ಪ್ರಾಮಾಣಿಕವಾಗಿ ಜೀವನ ಮಾಡಿದರೆ ನಾವು ಬದುಕೋಕೆ ಆಗೋದಿಲ್ಲ ಅಂತಕ್ಕಂಥ ನಂಬಿಕೆ ಎಲ್ರಿಗೂ ಬಂದ್ಬಿಟ್ರೆ ಎಂಥ ಒಂದು ಅವಸ್ಥೆ ನೋಡಿ, ಎಂಥ ಒಂದು ಪರಿಸ್ಥಿತಿ, ದುಸ್ಥಿತಿ ಉಂಟಾಗ್ಬಿಡುತ್ತೆ. ಅಂಥ ಒಂದು ಸಮಾಜವನ್ನು ಹೇಗೆ ಉದ್ಧಾರ ಮಾಡ್ತಕ್ಕಂಥದ್ದು? ನಾವು ಎಷ್ಟೇ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜೆ ಪುನಸ್ಕಾರಗಳನ್ನು ಆಚರಿಸ್ಬೋದು, ಎಷ್ಟೇ ಸೇವೆಯನ್ನು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ತೀರ್ಥಯಾತ್ರೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಎಷ್ಟೇ ಧಾರ್ಮಿಕ ಚಟುವಟಿಕೆಗಳನ್ನು ನಾವು ಭಾಗವಹಿಸಿದ್ರು ಕೂಡ ನೈತಿಕ ಶ್ರದ್ಧೆ ಇಲ್ಲದ್ಬಿಟ್ರೆ, ನೈತಿಕ ಜೀವನ ಇಲ್ಲದ್ಬಿಟ್ರೆ, ಮಾರಲ್ ಇಂಟಿಗ್ರಿಟಿ ಇಲ್ಲದ್ಬಿಟ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಸಮಾಜ ಕ್ರಮೇಣ ಅವನತಿಯನ್ನು ಹೊಂತಾ ಬರುತ್ತೆ. ಇಂಥ ಧಾರ್ಮಿಕ ಜೀವನಕ್ಕೆ ಯಾವುದು ಬೆಲೆಯೂ ಇರೋದಿಲ್ಲ ನೈತಿಕತೆ ಇಲ್ಲದ್ಬಿಟ್ರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನೈತಿಕತೆಗೆ, ಸ್ವಾಮಿ ಶ್ರೀರಾಮಕೃಷ್ಣರು ಕೂಡ ಅಷ್ಟೇ ನೈತಿಕ ಶ್ರದ್ಧೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೈತಿಕ ಶ್ರದ್ಧೆ ಇಲ್ಲದ್ಬಿಟ್ರೆ
ಯಾರಿಗೂ ಕೂಡ ನಂಬಿಕೆನೇ ಇಲ್ಲದ್ಬಿಟ್ರೆ ಯಾರೂ ನಂಬೋಕೆ ಆಗೋದಿಲ್ಲ. ಈ ನೈತಿಕ ಶ್ರದ್ಧೆ ಇಲ್ಲದ್ಬಿಟ್ರೆ, ನೈತಿಕತೆ ಇಲ್ಲದ್ಬಿಟ್ರೆ ಯಾರೂ ನಂಬೋದೇ ಇಲ್ಲ. ಯಾರೂ ನಂಬಿಕೆ ಆಗೋದಿಲ್ಲ. ಅಂಥ ಒಂದು ಸನ್ನಿವೇಶ ಸಮಾಜದಲ್ಲಿ ಉಂಟಾಗ್ಬಿಟ್ರೆ ಎಷ್ಟು ಕಷ್ಟಕರವಾಗುತ್ತೆ ಜೀವನ ಅನ್ನೋದನ್ನು ನೀವು ಕಲ್ಪಿಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ಕಥೆ ಹೇಳ್ತೀನಿ. ಒಬ್ಬ ರಾಜ ಇರ್ತಾನೆ. ಆ ರಾಜನ ಹತ್ರ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಕುದುರೆ ಇರುತ್ತೆ. ದಷ್ಟಪುಷ್ಟವಾಗಿರ್ತಕ್ಕಂಥದ್ದು, ತುಂಬ ಚುರುಕಾಗಿರ್ತಕ್ಕಂಥದ್ದು, ಚೆನ್ನಾಗಿ ಓಡ್ತಕ್ಕಂಥದ್ದು. ಅಂಥ ಒಂದು ಕುದುರೆ ಭಾಳ ಚೆನ್ನಾಗಿರುತ್ತೆ. ನೋಡೋದು ಕೂಡ ತುಂಬ ಲಕ್ಷಣವಾಗಿರ್ತಂತೆ, ಎತ್ತರವಾಗಿತ್ತಂತೆ, ಭಾಳ ಚೆನ್ನಾಗಿತ್ತಂತೆ, ತುಂಬ ಆಕರ್ಷಕವಾಗಿತ್ತು. ಒಬ್ಬ ಅದೇ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ಇದ್ದಂತೆ. ಆ ವ್ಯಾಪಾರಿ ಒಂದು ದಿವಸ ಈ ಕುದುರೆಯನ್ನು ನೋಡ್ಬಿಡ್ತಾನಂತೆ. ನೋಡಿದಾಗ ಅವನಿಗೆ ಅನಿಸ್ತಂತೆ, ಈ ಕುದುರೆಯನ್ನು ಹೇಗಾದರೂ ಕೂಡ ನಾನು ಪಡಿಬೇಕು, ನಾನು ಎಷ್ಟೇ ಹಣ ಕೊಟ್ಟರೂ ಪರವಾಗಿಲ್ಲ, ನಾನು ಇದನ್ನು ಪಡ್ಕೊಬೇಕು ಅಂತಂದ್ಬಿಟ್ಟು ಅವನಿಗೆ ಆಸೆ ಆಗುತ್ತೆ. ಒಂದು ದಿವಸ ಅವನು ರಾಜನ ಹತ್ರ ಕೇಳಿದ್ನಂತೆ, ಮಹಾರಾಜರೇ, ನಿಮ್ಮ ಕುದುರೆ ಭಾಳ ಚೆನ್ನಾಗಿದೆ, ನನಗದು ಬೇಕು, ನಾನು ಕೊಂಡ್ಕೋತೀನಿ, ನೀವೊಂದು ಕೊಡ್ತೀರಾ ಅಂತಂದ್ಬಿಟ್ಟು. ಇಲ್ಲ, ನಾನು ಕೊಡೋದಿಲ್ಲ ಅದನ್ನು ಅಂತಂದ್ಬಿಟ್ಟು. ನಾನು ನಿಮಗೆ 10 ಲಕ್ಷ ಕೊಡ್ತೀರಾ ಅಂತ. ಇಲ್ಲ ಅಂತ ಹೇಳಿದ. 20 ಲಕ್ಷ ಕೊಡ್ತೀರಾ? ಇಲ್ಲ, ಕೊಡೋಲ್ಲ. ನೀವು ಎಷ್ಟು ಲಕ್ಷ ಕೊಟ್ಟರು ನಾನು ಕೊಡೋದಿಲ್ಲ, 1 ಕೋಟಿ ಕೊಟ್ಟರು ನಾನು ಕೊಡೋದಿಲ್ಲ ಅಂತ ಅವನು ಖಡಾಖಂಡಿತವಾಗಿ ಹೇಳಿದಂತೆ. ಈ ಕುದುರೆ ನಾನು ಯಾರಿಗೂ ಕೊಡೋದಿಲ್ಲ, ನನ್ನ ಕುದುರೆ ನಾನೇ ಇಟ್ಕೊಬೇಕು, ನೀವು ಎಷ್ಟೇ ಹಣ ಕೊಟ್ಟರು ನಾನು ಕೊಡೋಲ್ಲ ಅಂತ ಅವನು ಖಡಾಖಂಡಿತವಾಗಿ ಹೇಳ್ಬಿಟ್ಟಂತೆ. ಹಾಗೇನು ಮಾಡೋಕ್ಕಾಗುತ್ತೆ, ಅವನು ವ್ಯಾಪಾರಿ ಅವನು ಸುಮ್ಮನೆ ನಿರಾಸೆಯಿಂದ ಹೋದ. ಆದರೆ ಅವನಿಗೆ ಆ ಕುದುರೆ ಮೇಲೆ ಆಸೆ ಮಾತ್ರ ಹೋಗಲಿಲ್ಲ. ಅವನು ಹೇಗಾದರೂ ಮಾಡಿ ಈ ಕುದುರೆಯನ್ನು ಪಡೀಲೇಬೇಕು, ಮೋಸ ಮಾಡಿ ಆದರೂ ಕೂಡ ಪಡಿಬೇಕು ಅಂತಂದ್ಬಿಟ್ಟು ಅವನು ನಿರ್ಧಾರ ಮಾಡಿಬಿಡ್ತಾನಂತೆ. ನಿರ್ಧಾರ ಮಾಡಿಬಿಟ್ಟು ಅವನು ಯಾವಾಗಲೂ ಕೂಡ ಈ ರಾಜ ಎಲ್ಲಿ ಹೋಗ್ತಾನೆ, ಈ ಕುದುರೆ ಮೇಲೆ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಅದನ್ನೇ ಅವನ ಚಲನವಲನಗಳನ್ನೆಲ್ಲವನ್ನು ಕೂಡ ಅವನು ನೋಡ್ತಾ ಇದ್ದಂತೆ, ನಿರೀಕ್ಷಿಸ್ತಾ ಇದ್ದಂತೆ. ಹೀಗೆ ನಿರೀಕ್ಷಿಸ್ತಾ ಇರುವಾಗ ಏನಾಯಿತು ಅಂತಂದ್ಬಿಟ್ರೆ, ಒಂದು ಸಾರಿ ಈ ರಾಜ ಆ ಕುದುರೆ ಮೇಲೆ ಏರಿಬಿಟ್ಟು ಅವನು ಒಂದು ಹಳ್ಳಿಯ ಪ್ರದೇಶದಲ್ಲಿ ಹೋಗ್ತಾ ಇದ್ದಂತೆ. ಆವಾಗ ಇದ್ದಕ್ಕಿದ್ದಂಗೆ ಹೋಗ್ತಾ ಇರುವಾಗ ಇದು ಏನಾಗುತ್ತೆ ಅಂತಂದ್ಬಿಟ್ಟು ಒಂದು ಶಬ್ದ ಕೇಳಿಸುತ್ತೆ ಅವನಿಗೆ. ಯಾರು ಕಿರ್ಚ್ಕೋತಾರೆ, ಅಯ್ಯೋ ನಾನು ಕೆಳಗಡೆ ಬಿದ್ದುಬಿಟ್ಟಿದ್ದೀನಿ, ಹೇಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನನ್ನ ರಕ್ಷಿಸಿ ಅಂತ ಯಾರೋ ಕಿರ್ಚ್ಕೋತಾರೆ. ರಾಜ ಅದನ್ನು ಕೇಳ್ತಾನೆ. ಕೇಳ್ಬಿಟ್ಟು ಅವನ ಕುದುರೆಯಿಂದ ಇಳಿದ್ಬಿಟ್ಟು ಆ ಧ್ವನಿ ಬರ್ತಾ ಇರ್ತಕ್ಕಂಥ ಜಾಗಕ್ಕೆ ಹೋಗ್ತಾನಂತೆ. ಹೋಗಿ ನೋಡಿದರೆ ಅವನು ವ್ಯಾಪಾರಿ ಇದ್ದಾನಲ್ಲ, ಅವನು ಹೊಂಡಕ್ಕೆ ಬಿದ್ದುಬಿಟ್ಟಿದ್ದಾನೆ, ಹೇಳೋಕ್ಕಾಗ್ತಾ ಇಲ್ಲ, ಭಾಳ ಪ್ರದಾಡ್ತಾ ಇದ್ದಾನೆ. ಆಗ ರಾಜನಿಗೆ ಅವನ ಮೇಲೆ ಕರಿಕರ ಉಂಟಾಗುತ್ತೆ. ಅವನು ನಿಧಾನವಾಗಿ ಅವನು ಮೇಲಕ್ಕೆ ಎತ್ಬಿಟ್ಟು ಮೇಲಕ್ಕೆ ತಗೊಂಬರ್ತಾನೆ. ಅವನು ಮೈಕೈ ಎಲ್ಲ ಪರ್ಚ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಸೇರಿಸ್ಬೇಕು ತಕ್ಷಣವಾಗಿ. ಅದಕ್ಕೋಸ್ಕರ ಅವನು ಭಾಳ ಶಕ್ತಿಶಾಲಿ ತಾನೆ ರಾಜ. ಅವನ ಮೇಲೆ ಹಿಂಗೆ ಎತ್ತಿಬಿಟ್ಟು ಅವನು ಕರ್ಕೊಂಡು ಹೋಗ್ಬಿಟ್ಟು ಕುದುರೆ ಮೇಲೆ ಕೂರಿಸಿದ್ನಂತೆ. ಕುದುರೆ ಮೇಲೆ ಅವ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೂರಿಸಿದ್ನಂತೆ. ಕೂರಿಸಿದ ತಕ್ಷಣ ಈ ವ್ಯಾಪಾರಿ ಏನು ಮಾಡ್ತಾನೆ ಅಂತ ಸಟಕ್ಕಂತ ಎದ್ಬಿಟ್ನಂತೆ. ಲಗಾಮ್ ಹಿಡಿದ್ನಂತೆ. ಅವನು ಕುದುರೆಯನ್ನು ದೌಡಾಯಿಸ್ಕೊಂಡು ಓಡ್ಬಿಟ್ಟಂತೆ. ರಾಜ ಕಕ್ಕಾಬಿಕ್ಕಿಯ ನೋಡ್ತಾ ಇದ್ದಾನೆ. ಹೋದರೆ ಹೋಯ್ತು. ಆದರೆ ಅವನಿಗೆ ಇದ್ದಕ್ಕಿದ್ದಂಗೆ ಏನೋ ಹೊಳಿತು. ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ, ಆ ಕುದುರೆ ಹಿಂದೆ ಅವನ ಶಕ್ತಿ ಮೀರಿ ಓಡೋಕೆ ಶುರು ಮಾಡಿದ್ನಂತೆ. ಶಕ್ತಿ ಮೀರಿ ಓಡ್ತಾನಂತೆ. ಓಡಿ ಇಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಆ ವ್ಯಾಪಾರಿ ತಿರುಗಿ ನೋಡಿದಂತೆ ರಾಜ ಓಡಿ ಬರ್ತಾ ಇದ್ದಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾತಕ್ಕೆ ನೀವು ಸುಮ್ಮನೆ ಓಡಿ ಬರ್ತಾ ಇದ್ದೀರಿ ಮಹಾರಾಜರೇ, ನಿಮಗೆ ಖಂಡಿತ ಇನ್ನು ಕುದುರೆ ಸಿಕ್ಕೋದಿಲ್ಲ ಅಂತಂದ್ಬಿಟ್ಟು. ಆ ರಾಜ ಹೇಳಿದ್ನಂತೆ, ನನಗೆ ಕುದುರೆ ಸಿಕ್ಕಲಿದ್ರೂ ಪರವಾಗಿಲ್ಲ, ನೀವು ಕುದುರೆ ತಗೊಂಡು ಹೋದ್ರೂ ಪರವಾಗಿಲ್ಲ, ನಾನು ಒಂದು ವಿಷಯವನ್ನು ನಿನಗೆ ಹೇಳಬೇಕು. ಏನಂತಂದರೆ, ಈ ರೀತಿ ಘಟನೆ ಆಯ್ತಲ್ಲ, ಈ ಘಟನೆಯನ್ನು ಬೇರೆ ಯಾರಿಗೂ ಹೇಳಬೇಡ. ಇದನ್ನು ಯಾಕೆ ಹೇಳಬಾರ್ದು ಅಂತಂದರೆ, ಈ ರೀತಿ ಯಾರಾದರೂ ಕೂಡ ದಾರಿಯಲ್ಲಿ ಬಿದ್ದು ಕಷ್ಟಪಟ್ಟು ಒದ್ದಾಡ್ತಾ ಇದ್ದರೆ, ಕಿರ್ಚಾಡ್ತಾ ಇದ್ದರೆ ಅವ್ರ ಸಹಾಯಕ್ಕೆ ಯಾರು ಹೋಗೋದೇ ಇಲ್ಲ ಅಂತ. ಇದು ನೋಡಿ ಅವನ ರಾಜ ಎಷ್ಟು ಬುದ್ಧಿವಂತ ಅಂತಂದ್ಬಿಟ್ಟು. ಇದು ನೈತಿಕ ಶ್ರದ್ಧೆ ಹೊರಟೋಗ್ಬಿಟ್ರೆ, ನೈತಿಕತೆಯಲ್ಲಿ ನಂಬಿಕೆಯಲ್ಲಿ ಬಿಟ್ಟು ಆಗ್ತಕ್ಕಂಥ ಪರಿಸ್ಥಿತಿ. ಯಾರೂ ನಂಬಕ್ಕಾಗೋದೇ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಸಮಾಜದಲ್ಲಿ. ಅದು ಅತ್ಯಂತ ದುಃಖಮಯವಾಗಿರ್ತಕ್ಕಂಥದ್ದು.
ಅದಕ್ಕೆ ಈ ನೈತಿಕ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಎಂಥ ಕಷ್ಟದಲ್ಲಿ ಬೇಕು ನೈತಿಕ ಶ್ರದ್ಧೆ ಇರೋರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ, ನಿಜವಾದ ದೃಢವಾದ ಶ್ರದ್ಧೆ ಇರೋರು ಎಂಥ ಸನ್ನಿವೇಶದಲ್ಲೂ ಕೂಡ, ಎಂಥ ಕಷ್ಟಕರ ಸನ್ನಿವೇಶದಲ್ಲೂ ಕೂಡ ತಮ್ಮ ನೈತಿಕತೆಯನ್ನು ಬಿಡೋದಿಲ್ಲ. ಅಷ್ಟೊಂದು ಶ್ರದ್ಧೆ ಇರುತ್ತೆ ಅವರು. ಒಂದಲ್ಲ ಒಂದು ಕಾಲದಲ್ಲಿ ಅದು ನನ್ನನ್ನು ಉನ್ನತಿಗೆ ಏರಿಸುತ್ತೆ, ನಾನು ಅದರಿಂದ ಜಯಿಸ್ತೀನಿ, ಜೀವನದಲ್ಲಿ ಗಳಿಸ್ತೀನಿ ಅಂತಕ್ಕಂಥ ದೃಢವಾದ ಶ್ರದ್ಧೆ ಇರುತ್ತೆ. ಇದು ನೈತಿಕ ಶ್ರದ್ಧೆ. ಈ ಶ್ರದ್ಧೆ ಅತ್ಯಂತ ಮುಖ್ಯವಾಗಿ ನಾವು ಬೇಗ ಹಾಕಿರ್ತಕ್ಕಂಥದ್ದು. ಮತ್ತು ಈ ಶ್ರದ್ಧೆಯ ಬಗ್ಗೆ ಹೇಳುವಾಗ ಶ್ರದ್ಧೆಗೂ ನಂಬಿಕೆಗೂ ಇರತಕ್ಕಂಥ ವ್ಯತ್ಯಾಸ ಅದು ಬಹಳ ಮುಖ್ಯ. ಎಷ್ಟೋ ಜನ ದೇವರಲ್ಲಿ ನಂಬ್ತಾರೆ, ದೇವರಿದ್ದಾನೆ ಅಂತ ನಂಬ್ತಾರೆ, ಆದರೆ ದೇವರು ಬೇಕು ಅಂತ ಇರೋದಿಲ್ಲ. ದೇವ್ರ ಹತ್ರ ಹೋಗಬೇಕು, ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ಭಗವಂತನ ಹತ್ರ ಹೋಗಬೇಕು, ಮುಂದುವರಿಬೇಕು, ಆ ರೀತಿಯ ಒಂದು ಪ್ರವೃತ್ತಿ ಅವ್ರಿಗೆ ಇರೋದಿಲ್ಲ. ಕೇವಲ ನಂಬಿಕೆ ಅಷ್ಟೇ. ಹೀಗೆ ಎಷ್ಟೋ ಜನರಿಗೇನು ಅಂತಂದ್ಬಿಟ್ರೆ ದೇವ್ರನ್ನ ಅಷ್ಟೊಂದು ಹಚ್ಕೊಳ್ಳೋದು ಸರಿಯಿಲ್ಲ ಅಂತಂದ್ಬಿಟ್ಟು ಮನೋಭಾವ ಇರುತ್ತೆ. ದೇವ್ರನ್ನ ತುಂಬ ಹಚ್ಕೊಂಡ್ಬಿಟ್ರೆ ತುಂಬ ಕಷ್ಟಕ್ಕೀಡಾಗಬೇಕಾಗತ್ತೆ, ಪ್ರಪಂಚವನ್ನೆಲ್ಲ ಬಿಡಬೇಕಾಗತ್ತೆ, ಸುಖವನ್ನೆಲ್ಲ ಕಳ್ಕೊಬೇಕಾಗತ್ತೆ ಅಂತಕ್ಕಂಥ ಮನೋಭಾವ ಬೇರೆ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ದೇವ್ರನ್ನ ಸ್ವಲ್ಪ ದೂರದಿಂದ ನಂಬಬೇಕು. ನಮಗೇನಾದರೂ ಬೇಕಾದರೆ ಮಾತ್ರ ಅವ್ನು ಕೇಳಬೇಕು ಅಷ್ಟೇ. ಬೇಕಾದರೆ ದೇವಸ್ಥಾನಕ್ಕೆ ಹೋಗೋದು, ಏನಾದರೂ ಕೇಳೋದು ಅಷ್ಟಕ್ಕೆ ಮಾತ್ರ ದೇವ್ರನ್ನ ಇಟ್ಕೊಬೇಕು, ಅಷ್ಟಕ್ಕೆ ಮಾತ್ರ ದೇವ್ರು ಬೇಕು, ಆ ರೀತಿ ಒಂದು ನಂಬಿಕೆ. ಮತ್ತು ಎಷ್ಟೋ ಜನರಿಗೆ ಏನಿರುತ್ತೆ ಅಂತಂದ್ಬಿಟ್ರೆ, ಆ ದೇವರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ವಿಷಯದಲ್ಲೂ ನಂಬಿಕೆ ಇರುತ್ತೆ, ದೇವ್ರು ಇದ್ದಾನೆ ಅಂತ ನಂಬಿಕೆ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಜೀವನ ಮಾಡಬೇಕು ಅಂತ ನಂಬಿಕೆ ಇರುತ್ತೆ, ಆದರೆ ಭಗವಂತನ ಪಡಿಬೇಕು ಅಂತಕ್ಕಂಥ ಶ್ರದ್ಧೆ ಇರೋದಿಲ್ಲ. ಅದು ಏನಂತಂದ್ಬಿಟ್ರೆ ಅದು ಜೀವನದಲ್ಲಿ ಪರಿವರ್ತನೆ ಉಂಟು ಮಾಡೋದಿಲ್ಲ ಅಂತ ನಂಬಿಕೆ, ನಮ್ಮನ್ನು ಜೀವನ ಬದಲಾಯಿಸೋದಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದೊಂದು ರೀತಿ ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದರೂ ಜೆಲ್ಲಿ ಫಿಶ್ ಒಂದು ದುರ್ಬಲವಾಗಿರ್ತಕ್ಕಂಥ ದುರ್ಬಲ ಮೀನನ್ನು ಹೇಗೆ ಇರುತ್ತೋ ಆ ಥರ ಒಂದು ಜೀವನ ಆಗಿಬಿಡುತ್ತೆ. ಅದು ನಮ್ಮನ್ನು ಪರಿವರ್ತನೆಗೊಳಿಸೋದಿಲ್ಲ ಅಂತಂದ್ಬಿಟ್ಟು ಸ್ವಾಮಿ ಶ್ರೀರಾಮಕೃಷ್ಣರು ಶ್ರದ್ಧೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಕಳ್ಳ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನೊಂದು ರೂಮ್ನಲ್ಲಿ ಮಲ್ಕೊಂಡಿರ್ತಾನೆ. ಅವನ ಪಕ್ಕದ ರೂಮ್ನಲ್ಲಿ ಸಂಪತ್ತಿರುತ್ತೆ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ, ಸಿಕ್ಕಾಪಟ್ಟೆ ಸಂಪತ್ತಿರುತ್ತೆ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನು ಸುಮ್ಮನೆ ಇರೋಕ್ಕಾಗತ್ತಾ? ಆಗೋದಿಲ್ಲ. ಅವನು ಹೇಗೆ ಅದನ್ನು ಮಾಡಿ ಬಾಗಿಲನ್ನಾರು ಕಿತ್ತು ಒಡೆದು ಏನಾದರೂ ಮಾಡಿ ನಾನು ಅದನ್ನು ಸಂಪತ್ತನ್ನು ಪಡೀಲೇಬೇಕು ಅಂತಂದ್ಬಿಟ್ಟು ಅವನಿಗೆ ಪ್ರವೃತ್ತಿ ಉಂಟಾಗತ್ತೆ. ಬಿಡೋಕೆ ಸುಮ್ಮನೆ ನಿದ್ದೆ ಬರೋದಿಲ್ಲ ಅವನಿಗೆ, ಆ ರೀತಿಯ ಒಂದು ಪ್ರವೃತ್ತಿ ಉಂಟಾಗುತ್ತೆ ಅವನಿಗೆ. ಹಾಗೆ ಶ್ರದ್ಧೆ ಏನು ಮಾಡುತ್ತೆ ಅಂತಂದ್ಬಿಟ್ರೆ ನಮ್ಮಲ್ಲಿ ದೃಢವಾಗಿರ್ತಕ್ಕಂಥ ಉನ್ನತ ಪ್ರವೃತ್ತಿಯನ್ನು, ಭಗವಂತನ ಪಡಿಬೇಕು ಅಂತಕ್ಕಂಥ ಪ್ರವೃತ್ತಿಯನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ ಅಂತಂದ್ಬಿಟ್ಟು. ಸುಮ್ಮನೆ ಭಗವಂತನ ನಂಬಿದರೆ ಏನು ಪ್ರಯೋಜನ, ಆತ್ಮ ಇದೆ ಅಂತ ನಂಬಿದರೆ ಏನು ಪ್ರಯೋಜನ? ಅದು ಇರೋದಾದರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆತ್ಮ ಇರೋದಾದರೆ ನಾನು ಅದನ್ನು ಅನುಭವಿಸಬೇಕು, ಭಗವಂತ ಇರೋದಾದರೆ ನಾವು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಬೇಕು. ಸುಮ್ಮನೆ ನಂಬಿದರೆ ಏನು ಪ್ರಯೋಜನ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇದು ಶ್ರದ್ಧೆ. ಶ್ರದ್ಧೆ ಇದ್ದರೆ ನಾವು ಏನೇನು ಬೇಕಾದರೂ ಕೂಡ ಪಡೆಯೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಂಗ್ಲ ಭಾಷೆಯ ಒಂದು ಹೇಳಿಕೆ ಚೆನ್ನಾಗಿದೆ, ಅದನ್ನು ಓದಿ ಹೇಳ್ತೀನಿ. When the logical mind is exhausted and surrenders, faith is resurrected. Faith is always there, waiting silently, waiting for you to call it. ಅಂತಂದರೆ ಈ ಲಾಜಿಕಲ್ ಮೈಂಡ್ ಇದೆಯಲ್ಲ, ವಿಚಾರ ಬುದ್ಧಿ, ತರ್ಕ ಬುದ್ಧಿ, ಅದು ತರ್ಕ ಮಾಡಿ 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 ಏನಾಗಬೇಕು ಅಂತಂದ್ಬಿಟ್ರೆ ಅದು ಸುಸ್ತಾಗ್ಬಿಡಬೇಕು. ಆಮೇಲೆ ಅದು ಶರಣಾಗ್ಬಿಡಬೇಕು. ಆವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಇದ್ದಕ್ಕಿದ್ದಂಗೆ ಶ್ರದ್ಧೆ ಇದೆಯಲ್ಲ ಅದು ಜಾಗೃತವಾಗುತ್ತಂತೆ. ನಮ್ಮೊಳಗೆ ಶ್ರದ್ಧೆ ಯಾವಾಗಲೂ ಇದೆಯಂತೆ, ಅದು ಮೌನವಾಗಿ ಕಾಯ್ತಾ ಇದೆಯಂತೆ, ಮೌನವಾಗಿ ಕಾಯ್ತಾ ಇದೆ. ನಾವು ಯಾವಾಗ ಅದನ್ನು ಕರಿತೀವಿ ಅನ್ನೋದನ್ನು ಕಾಯ್ತಾ ಇದೆಯಂಥದ್ದು. ಯಾವಾಗ ನಾವು ಈ ತರ್ಕ ಬುದ್ಧಿ ಅಂತಕ್ಕಂಥದ್ದು ಇದೆಯಲ್ಲ, ಈ ವಿಚಾರ ಬುದ್ಧಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾವಾಗ ಸೈಲೆಂಟ್ ಆಗಿಬಿಡುತ್ತೋ, ಮೌನವಾಗುತ್ತೋ, ಆಗ ಅದು ಶ್ರದ್ಧೆ ಜಾಗೃತವಾಗುತ್ತೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಹಕ್ಕಿ ಹಡಗಿನ ಕಂಬದ ಮೇಲೆ ಕೂತಿರುತ್ತಂತೆ. ಅದಕ್ಕೆ ಗೊತ್ತಿಲ್ಲ, ಮೈ ಮರೆತು ಬಿಡುತ್ತೆ, ಏನೋ ಯೋಚನೆ ಮಾಡ್ತಾ ಇರುತ್ತೆ, ಮೈ ಮರೆತು ಬಿಡುತ್ತೆ. ಅದು ಮೊದಲು ಹಡಗು ಏನಾಗಿರುತ್ತೆ, ನದಿನಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ಕ್ರಮೇಣ ಸಮುದ್ರಕ್ಕೆ ಹೋಗ್ಬಿಡುತ್ತೆ.
ಅದು ಸಮುದ್ರಕ್ಕೆ ಹೋಗಿ ತುಂಬ ದೂರ ಆದಮೇಲೆ ಅದು ಎಚ್ಚರವಾಗುತ್ತಂತೆ. ಎಚ್ಚರವಾಗಿ ನೋಡುತ್ತೆ, ಎಲ್ಲಿ ನೋಡಿದರೂ ಕೂಡ ದಡ ಸಿಗ್ತಾ ಇಲ್ಲ, ಮರನೂ ಇಲ್ಲ, ಏನೂ ಇಲ್ಲ. ಎಲ್ಲಿ ಹೋಗೋದು? ಅದು ಪೂರ್ವ ದಿಕ್ಕಿಗೆ ಹಾರತಂತೆ, ಎಲ್ಲೂ ದಡ ಸಿಕ್ಕಲಿಲ್ಲ. ಪಶ್ಚಿಮ ದಿಕ್ಕಿಗೆ ಹಾರತಂತೆ, ಎಲ್ಲೂ ದಡ ಸಿಕ್ಕಲಿಲ್ಲ. ಉತ್ತರದ ಕಡೆಗೆ ಹಾರತಂತೆ, ಸಿಕ್ಕಲಿಲ್ಲ. ದಕ್ಷಿಣದ ಕಡೆಗೆ ಹಾರತಂತೆ, ಸಿಕ್ಕಲಿಲ್ಲ. ಯಾವ ಕಡೆ ಹಾರಿದ್ರೂ ಕೂಡ ದಡ ಸಿಕ್ಕಲಿಲ್ಲ, ದಡನೇ ಕಾಣ್ತಾ ಇಲ್ಲ. ಆಮೇಲೆ ಅದು ಯೋಚನೆ ಮಾಡ್ತಂತೆ, ನಾನು ಇನ್ನೆಲ್ಲೂ ಯಾವ ಕಡೆಯೂ ಹಾರೋದಿಲ್ಲ, ನನ್ನ ಪಾಡಿ ನಾನು ಕಂಬದ ಮೇಲೆ ಕೂತ್ಕೋತೀನಿ, ಯಾವಾಗ ಹಡಗು ದಡ ಸೇರುತ್ತೋ ಆವಾಗ ನಾನು ಹಾರಿ ಹೋಗ್ತೀನಿ ಅಂತ ಯೋಚನೆ ಮಾಡಿ ಅಲ್ಲೇ ಕೂತ್ಕೊಳ್ತಂತೆ. ಆ ರೀತಿ ಇದು ಸರೆಂಡ್ರೆನ್ಸ್ ಅಂತಂದ್ಬಿಟ್ಟು, ಈ ರೀತಿ ನಮಗೆ ಆ ಶರಣಾಗತಿಯ ಭಾವ ಬರಬೇಕು ಅಂತಂದ್ಬಿಟ್ಟು ನಮ್ಮ ವಿಚಾರದ ರೆಕ್ಕೆ ಹೊಡೆದು ಬಡ್ದು ಸೋತು ಹೋಗ್ಬಿಡ್ಬೇಕು. ಸೋತು ಹೋದಾಗ ಅದು ಶರಣಾಗತಿಯ ಭಾವ ಬರುತ್ತೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ನೀನೇ ಗತಿ ಅಂತಕ್ಕಂಥ ಮನೋಭಾವ ಬರುತ್ತೆ. ಆಗ ಅದು ಶ್ರದ್ಧೆ, ಅದು ಜಾಗೃತವಾಗುತ್ತೆ ನಮ್ಮಲ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಹೀಗೆ ಶ್ರದ್ಧೆ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದನ್ನು ನಾವು ಯಾವಾಗಲೂ ಕೂಡ ಗಮನಿಸಿಬಿಟ್ಟು ಹೆಚ್ಚು ಹೆಚ್ಚು ಶ್ರದ್ಧೆಯನ್ನು ಅವಲಂಬಿಸ್ಕೊಂಡ್ಬಿಟ್ಟು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿಬಿಟ್ಟು ನನ್ನ ಈ ಉಪನ್ಯಾಸವನ್ನು ಮುಗಿಸ್ತೀನಿ. ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.